ಜಗದ್ಗುರು ಶಿವಾನಂದದವರಿಗೆ ನಮಸ್ಕರಿಸಿ, ಪೂಜ್ಯರಾಗಿರ್ತಕ್ಕಂಥ ಆತ್ಮಾನಂದದವರಿಗೆ ನಮಸ್ಕರಿಸಿ, ಹಿರಿಯ ಬ್ರಹ್ಮನಿಷ್ಠ ಜಗದ್ಗುರು ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ತತ್ಸ್ವರೂಪಿಗಳು ಹಾಗೂ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಬಸವರಾಜಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿ ಬಂದಂತಹ ನಮ್ಮ ಆಧ್ಯಾತ್ಮ ಭಗವಾದ ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಜೀವನ ಶಿವರಿಗಳ ಕೈವಲ್ಯ ಪದ್ಧತಿ ಒಳಗಿಂದ ಪರಮಾರ್ಥ ಗೀತೆ ಬಗ್ಗೆ ಹೇಳಾಕತ್ತಾರೆ. ಚತುರ್ಭೂಮಿಕಾ 9ನೇ ಭೂಮಿಕಾ, 9 ದಶಮಗತಿ, ನವಗತಿ, ಮುಗದತಿ. ಇವತ್ತು ಹೇಳ್ತಾರೆ, ಕುಂದಿಲ್ಲದೆ ಭೂಮಿತ್ರಯದ ಅಂದವನ್ನು ಜಾಗರಣವೆಂದು ತಿಳಿದು ಇಂತು ಒಲವಿಲ್ಲ. ಮುಂದೆ ಚತುರ್ಭೂಮಿಕೆಗಳನ್ನು ಬಂದೊದಗುವ ಅವಸ್ಥೆಯೆಂಬ ನಂಬಿಕೆ ಕೇಳಲೆ ಸನ್ಮತಿ ಕೈರವ ಚಂದ್ರ ಪೇಳುವೆನು ಅಧಿಗತ ನಿಜಸುಖ ಸಾಂದ್ರ. ಹುಟ್ಟಲು ಹೊಂದಲು ದೇಸತ್ತಕ್ಕೆ ನೆಟ್ಟನೆ ಯೋಗಾಭ್ಯಾಸದ ಅವನಿಗೆ ಹಿಂದನ ದುರಿತ ಕ್ಷಯವಾಯಿತು, ಅಂದು ಆ ಭವದ ಸುಕೃತ ಮೊದಗಿತ್ತು ಎಂಬುದಕ್ಕಿದು ಕುರುವಾಯಿತು. ವಿರಕ್ತಿ ಬೆಂಬಳಿ ಉಳಿಯುವುದು ಮೋಕ್ಷ ಸತ್ಯ. ಇಂದು ಆರಬ್ಧ ವಶದಲಗ ಪಾಪ ಬಂದೊಡೆ ಅದನ್ನು ಮೇಲ್ಸುಡಿಗೆ ಅನುತಾಪ. ಸಾಧು ಸಮಾಗಮನ ಆದಿಗಳಿಂದ ಸಾಧಿತ ಮಾಡುವುದು ಪುಣ್ಯದವರಿಂದ ತಿಳಿ ಆತಂಗೆ ಅಭ್ಯಾಸಿಪ ಯೋಗ. ಫಲಿಸದ ಮುನ್ನವೇ ದೇಹ ವಿಯೋಗ ಆದೊಡೆ ಪಾಪದ ಹೊಲಬಿಲ್ಲಾಗಿ ಭೇದಿಸೆ ದುಃಖಂ ತೋರದೆ ಪೂಜೆ. ಬತ್ಸಬರಿಯ ಪುಣ್ಯದಲು ಅನುಬಂಧ ಅಚ್ಚ ಸುಖದನು ಉಣಬೇಕು ಅದರಿಂದ. ಆಯಾ ಭೂಮಿಕೆಗೆ ಅನುಗುಣವಾಗಿ ಆಯಾ ಮೇಲನ ಲೋಕಕ್ಕೆ ಹೋಗಿ ಆಯಾ ವಿಭಂಗಗಳನ್ನು ಎಡೆಗೊಂಡುದು ಆ ಸುಖ ಭೋಗಗಳನ್ನು ಉಂಡು. ಆ ಪುಣ್ಯದ ಫಲ ಕೆಲಕಾಲಕ್ಕೆ ಹೋಗುವುದು ಅದರಿಂದ ಬಹನು ಈ ಲೋಕಕ್ಕೆ. ನೆಲೆಸಿದ ಸಿರಿವಂತರ ಯೋಗಿಗಳ ಕುಲದೊಳು ಉದಿಸಿ ಮುನ್ನಿನ ಭೂಮಿಗಳ ಒಳಗೆ ಅಣಿತಳ ಅಳವಟ್ಟಿತ್ತು ಮತ್ತು ಅಣಿತ. ಗಳಿಲನೆ ಪಡೆವನು ಮೇಲತಿ ಗುಡಿತ. ಕೂಡುತ್ತಂ ಸಜ್ಜನ ಗೋಷ್ಠಿಗಳ ಮಾಡುತ್ತ ಅಲ್ಲಿ ವಿಚಾರ ದೆಸೆಗಳ. ಪೊಕ್ಕು ಮಗಳೇ ಹೇಳುವ ಅರ್ಥಗಳನ್ನು ದಿಕ್ಕಣೆ ತಿಳಿದು ರಹಸ್ಯಗಳನ್ನು ನುಡಿಯುವ ಆರ್ಯನ ಪದ ಸಂಗತಿಯ ಬಿಡದೆ ಆಲೋಚಿಸಿ ನಿಸ್ಸಂಗತಿಯ ತಿಳಿದು ಆ ಸಾಮಾನ್ಯ ಸಂಘವನ್ನು ಬಳಿಕ ವಿಶೇಷಾಂಗ ಒಡೆವನು. ಆಗಲೇ ಆ ನಿಸ್ಸಂಗತೆಯನ್ನು ಯೋಗಿ ಎನಿಸಿಕೊಂಬವನು ಬಳಿಕವನು. ಮೊದಲೆಂತೂ ಸದಾಚಾರದೊಳಿರ್ಪ ಅದ ನೆರೆ ಹುಡುಗದೆ ಕಡೆ ಮುಟ್ಟಿರ್ಪ. ಅಂತೂ ಆ ಮುನ್ನಿನ ಸುಗುಣಂ ಗೆಡದೆ ಮುಂತೆ ಆ ಸದ್ಗೋಷ್ಠಿಗಳನ್ನು ಬಿಡದೆ ಏಹನವನ ಅಜ್ಞಾನ ತಮಸ್ಸು ಪೂರ್ಯ ಅಹಂನಂತ ಯೋಗಿಯೇ ನೋಡಾರೆ. ಮೊಳೆಯುವುದು ಮೊದಲು ದರೆಯೊಳು ಆ ಪುಣ್ಯ, ದಳವೇರುವುದು ಎರಡನೆಯೊಳ ಗಣ್ಯ, ಮೂರನೆಯಲ್ಲಿ ಫಲಿತವಾಗಿರುವುದು ನೀರನೇ ಯೋಗಿಗೆ ಅದು ಅನುಭವವು. ಆತನು ಮೇಲನ ಭೂಮಿಗೆ ಮುನ್ನ ಆ ತನ್ನ ಒಳೆಯಲವನು ತಿಳಿಯುತ್ತಾನೆ. ನಿಜವ ಬಗೆಗೆ ಅನುಗುಣವಾಗಿದ್ದ ಅಜ ಹರಿ ಶಿವ ಪದ ಮೊದಲಾಗಿದ್ದ ಒಂದರು ಇಚ್ಛಾ ಆ ಭುವನಗಳನ್ನು ಮುಂದೆ ಪಡೆವ ತದ್ಬೋಧಂಗಗಳನ್ನು ಅನುಭವಿಸಿದ ಸುರಸಿದ್ಧಾದಿಗಳ ಮನು ಮುನಿ ಗಂಧರ್ವಾದಿ ತತಿಗಳ ಓಲಗುಗೊಳ್ಳುತ್ತ ಅಖಿಳೋತ್ತಮನಾಗಿ ಲೀಲೆಯೊಳಿಹನು ಅಜ್ಞಾತ್ಮಕ ಸುಯೋಗಿ ಆತ್ಮಜ್ಞ ಸುಯೋಗಿ. ಅಲ್ಲಿಯೇ ತಾನು ಒಲವೆನ್ನಿಗನಿಹನು, ಅಲ್ಲಿಯೇ ನಿರ್ವಾಣ ಐದುವನು. ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಗಳಿಗಿದು ಬಿಗಿಲು. ನುತಮೂರ್ತಿ ಧ್ಯಾನ ಮನಗೊಳ್ಳಲು ಶತಕೋಟಿ ಜಪಂಗಗಳಿಗಿದು ಬಿಗಿಲು. ಪರಿಕಿಸೆ ಮೂರ್ತಿ ಧ್ಯಾನದ ಬಳಕೆ ದೊರಕೊಳ್ಳುತ್ತಿರಲು ಆ ಧ್ಯಾನದ ಕೊಳಕೆ. ಏಸಾ ನೋರೆ ಮಿಗಿಲ ಅದರಿಂದ ಲೇಸನೆ ತಿಳಿದ ಗುರುಕ್ತಿಗಳಿಂದ. ಪರಮೇಶ್ವರ ಜೀವೈಕ್ಯತೆ ಪಡೆದ ಪರಿಭವವಿದು ಖುಷಿಯೆಂಬುದನ್ನು ಅರಿದ ಗುಣನಿಧಿ ಮುಕ್ತಂಗೆ ಓರುವರು ಸರಿಯೇ. ಅಣಿಮಾದಿಕ ವಾತಂಗಚ್ಚ ಅರಿಯೆ ಮುಕ್ತಂಗಪ್ಪ ಅಣಿಮಾದಿಗಳಿರುವ ವ್ಯಕ್ತ ಮಾಡುವೆನು ಅರಿಸುತ್ತ ಪರವ. ಅತಿ ಸೂಕ್ಷ್ಮತೆ ಅಹಿದು ಅಣಿಮೆ, ಅತಿ ಮೇಲಿಗೆ ಮೇಲಪ್ಪುದೇ ಮಹಿಮೆ. ನಿಗವ ಅಶಕ್ಯವೆನಿಪ್ಪುದೇ ಕರಿಮೆ, ನೆಗಹುವ ಎಡೆಯೋಳು ಒಪ್ಪುದೇ ರಹಿಮೆ. ಲೋಕದ ಅರಿಕೆ ತಿಳಿ ಪ್ರಾಪ್ತಿಯ
ಕಾಮ್ಯಂ ಬಯಸಿದು ನನಗತ್ತು ಜಗಮಂ ಪ್ರವೇಶಿಸುತ್ತಿರುವುದು ಈ ತತ್ವ ಜಗದೊಡೆತನವದು ತಾನೇ ವಶಿತ್ವ. ಇವು ಮೊದಲಾಗಿದ್ದೆಲ್ಲ ಸಿದ್ಧಿ ತವೆ ಯೋಗೀಶ್ವರಬಹುದು ನಿಬದ್ಧಿ. ಬಳಿಕ ಆ ಭೂಮಿತ್ರಯಂ ಬಲಿದು ತಿಳಿವಿನ ಸುಖದ ಅನುಭವದಳು ನಲಿದು ಎಲ್ಲ ಇಂದ್ರಿಯದಳು ಒಲವಂ ಜರಿದು ಎಲ್ಲ ವಿಷಯದ ಮತಿಯಂ ಮರೆದು ಜಗದ ಅಭಾಸಂ ತೋರುತ್ತಿರುವುದು ನೆಗಳಿದ ಆ ವಾಸನೆ ಲಯಿಸುತ್ತಿರುವುದು. ಅದರಿಂದ ಅನು ವಿಲಾಯಿನಿಯನ್ನು ಚದುರ ಪೇಳುವರು ಆ ದಶ ಬಂದು ನೆಲೆಸಲು ಯೋಗಿಯ ಮತಿ ದೃಢವಾಗಿ ಚಲಿಸದೆ ತೋರ್ಪುದು ಸುಖಮಯವಾಗಿ. ಅದು ತಜ್ಞಾನಿಗೆ ತಿಳಿ ಕನಸಕ್ಕೂ ಅದು ನಾಲ್ಕನೆಯ ಭೂಮಿಯೇ ಹಕ್ಕು. ಸರ್ವ ದೈವತ್ವದನ್ನು ಅದುಳಿದುಳಿದಿದ್ದ ನಿರ್ವ್ಯಾಪಾರವೇ ಮೈಯಾಗಿದ್ದ ಯೋಗಿ ವಿಷಯದ ವಿಕಲ್ಪನೆ ಅಳಿದು ಆಗಲೇ ಪೂರ್ಣ ಅಹಂಕತೆ ದಳೆದು ಆ ಸಂಸ್ಕೃತಿ ವಾಸನೆಯನ್ನು ಹೋಗಿ ಓಸರಿಸದೆ ನಿಜ ಸುಖ ತಾನಾಗಿ ಸಂತಸವಂತ ಮುಖನಾಗಿ ಹೊಣು ಚಿಂತಿಸದ ಆ ಸುಖ ಮೂರ್ಛೆಯೊಳಿಗನು ಒಮ್ಮೊಮ್ಮೆ ಬಹಿರ್ಮುಖನಾದಂದು ನೆಮ್ಮಿದ ನಿಜ ಸುಖವನ್ನು ಬಳಸಂದು ಸಂಚರಿಪಂ ಪರವಶನೆ ಎಂತ ಅಂತೆ ಪಂಚಮ ಪದವಿದು ಸೂಕ್ತಿಯು ಮಂತೆ. ಆನಂದದೆ ಎಂಬ ಈ ಭೂಮಿಯಳು ತಾನು ಅಭ್ಯಾಸಿಗೆ ಮೇಲ್ಭೂಮಿಯಳು ಆನಂದ ಆವಿರ್ಭಾವದ ಮನದ ಆನಂದದೊಳಗಿಸು ತನ್ಮನವ ಮಾಡಲು ನಿರ್ವಾಸನೆ ಚಿತ್ತಾಗಿ ಕೂಡುದು ಅದ್ವೈತಂ ಹೋಗಿ ಏನೂ ತೋರದೆ ಬರಿ ಬಯಲಾಗಿ ಆನಂದ ಪೂರ್ಣವೇ ತಾನಾಗಿ ಹೊರ ಚಿತ್ರದ ದೀಪದ ತೆರನಕ್ಕೂ ತುರಿಯವಿದು ಆರನೆಯ ಅವಣಿಯ ಎಣಿಕ್ಕು. ಆತ ಪರಪದವಾಗಿ ಹುರುತಿಯನು ಆತನು ಅಖಂಡ ರಸಂ ತಾನು ಆಗಲೇ ಪರಮಾತ್ಮನು ತಾನಾಗಿ ಯೋಗಿ ಮಗಳೇ ವರ್ತಿಪಣ್ಣಂತಾಗಿ ತಾನೇ ತನ್ನ ವ್ಯವಹರಿಪಂತೆ ಜಾಣಿಸಿದ್ದರೆ ಜಲದಳು ಸುಳಿಯುವಂತೆ ಶರೀರ ಸಂಪಿಗೆಯು ಉಂಡಳೆಯಂತೆ ಉರುಳುವುದು ಆರಬ್ಧಂ ಸವೆದಂತೆ ಸಪ್ತಮ ಪದವಿದು ತುರ್ಯಾತೀತ ತೃಪ್ತಿರಹಿತ ವಾಂಗ್ಮನಸಾತೀತ ಸತ್ಯನಲಿಲ್ಲ ಅಸತ್ಯನಲಿಲ್ಲ ಚಿತ್ತನಲಿಲ್ಲ ಅಚಿತ್ತನಲಿಲ್ಲ ಅದು ಕೇಳ್ಭಾವಕ್ಕೆ ಗೋಚರಮಲ್ಲ ಅದರಿಂದ ನಿಜವು ಅಂತಿಂತೆನಲಿಲ್ಲ. ಆವುದು ಪರಮಾತ್ಮನ ಸದ್ಭಾವ ಭಾವಿಸಲು ಅದರೊಡೆ ಬೆರೆಸಿದ ಜೀವ ಎಂತು ಮಗಳೇ ವರ್ತಿಪನು ಎನೆಸೂನು ಇಂತು ಗುರುತ್ತಮನು ವರದು ತಾನು. ದಶಮಗಟ್ಟಿ ಕುಂದಿಲ್ಲದೆ ಭೂಮಿತ್ರಯದ ಅಂದವಂ ಜಾಗರಣವೆಂದು ಹೇಳುವುದು ಇಂತು ಅಲವೆನು. ಇನ್ನು ಮುಂದೆ ಚತುರ್ಭೂಮಿಕೆಗಳನ್ನು ಬಂದು ಒದಗುವ ಅವಸ್ಥೆಯಮ್ಮ ನಂಬಿಗೆ ಹೇಳಬೇಕು. ಮುಂದೆ ಯಾರು ಅಭ್ಯಾಸ ಮಾಡ್ತಾರ ಮೂರು ಭೂಮಿಕೆಗಳನ್ನು ಅದು ಅವರು ಮೂರು ಭೂಮಿಕೆಗಳನ್ನ ಅಭ್ಯಾಸ ಮಾಡಿದ್ರೆ ಆ ಮೂರು ಭೂಮಿಕೆಗಳ ಅಭ್ಯಾಸಕ್ಕೆ ಅನುಸಾರವಾಗಿ ಇದಕ್ಕೆ ಏನಂತಾರ ಅಂದ್ರೆ ಜಾಗರಣದ ಅವಸ್ಥೆ ಅಂತ ಕರೀತಾರೆ. ಯಾರು ಮೂರು ಅವಸ್ಥೆಗಳನ್ನ ಅಭ್ಯಾಸ ಮಾಡಿರ್ತಾರ, ಯಾರು ಆ ಮೂರು ಭೂಮಿಕೆಗಳನ್ನು ಶುದ್ಧಿಸ್ಕೊಂಡಿರ್ತಾರ ಅದಕ್ಕೆ ಜಾಗರಣದ ಅವಸ್ಥೆ ಅಂತ ಹೌದು. ಸುಖೇಚ್ಛ ಭೂಮಿಕೆ, ಆಮೇಲೆ ವಿಚಾರಣೆ ಭೂಮಿಕೆ, ಆಮೇಲೆ ನಿಸ್ಸಂಗ ಭೂಮಿಕೆ. ಈ ಮೂರು ಭೂಮಿಕೆಗಳನ್ನ ಯಾರು ಅಭ್ಯಾಸ ಮಾಡಿರ್ತಾರೋ ಅವರಿಗೆ ಇದಕ್ಕೆ ಈ ಅವಸ್ಥೆಗೆ ಜಾಗರಣದ ಅವಸ್ಥೆ ಅಂತ ಕರೀತಾರ. ಮೂರು ಭೂಮಿಕೆಗಳು ಸಿದ್ಧಿಸ್ತಾರೆ ಅದಕ್ಕೆ ಜಾಗರಣ ಅಂತ ನಿಜವಾದ ಅಂತ ಎಚ್ಚರಿಕೆ. ಹೌದು. ಆ ಜಾಗರಣದ ಅವಸ್ಥೆ ಬಂದ್ಮೇಲೆ ಮುಂದೆ ಏನೇನ ಅವರು ಅಂತಾರ ಅನ್ನೋದ್ರ ಬಗ್ಗೆ ನಾ ಇಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಜಾಗರಣದ ಅವಸ್ಥೆ ಬಂದ್ಮೇಲೆ ನಿಜವಾದಂಥ ಎಚ್ಚರ ಬಂದ ಮೇಲೆ ಅವರು ಏನೇನ ಅಂತಾರ ಅನ್ನೋದ್ರ ಬಗ್ಗೆ ಇಲ್ಲಿ ನಾ ಹೇಳ್ತೀನಿ ಅಂತ ಹೇಳ್ತಾರೆ. ಕುಂದಿಲ್ಲದೆ ಭೂಮಿತ್ರಯದ ಅಂಗವನ್ನು ಜಾಗರಣವೆಂದು ಹೇಳುವುದು ನಿಂತು ಒಲವೆಂದು ಮುಂದೆ ಚತುರ್ಭೂಮಿಕೆಗಳನ್ನು ಬಂದು ಒದಗುವ ಅವಸ್ಥೆಯನ್ನು ಅಮ್ಮ ನಂಬಿಗೆ ಕೇಳಲೆ ಸನ್ಮತಿ ಕೈರವ ಚಂದ್ರ ಪೇಳುವೆನು ಅಧಿಗತ ನಿಜ ಸುಖ ಸಾಂದ್ರ. ನಿಜವಾಗಿ ಸುಖವನ್ನು ಹೊಂದಬೇಕನ್ನುವಂಥ ಇಚ್ಛೆಗಳು ಮಗನೇ ಕೇಳಿದ್ನು.
ಹಾಂ ಚೆನ್ನಾಗಿ ಕೇಳೋಣ ಹೇಳ್ತೀನಿ. ಆ 3 ಭೂಮಿಕೆಗಳನ್ನ ಯಾರು ಅಭ್ಯಾಸ ಮಾಡಿರ್ತಾರೋ ಅವರು ಜಾಗರಣದ ಅವಸ್ಥೆ ಬರ್ತಾರ. ಮುಂದೆ 4 ಭೂಮಿಕೆಗಳ ಬಗ್ಗೆ ಹೇಳ್ತೀನಿ. ಈ 3 ಭೂಮಿಕೆ ಒಳಗೆ ಬಂದ ಮೇಲೆ 3 ಭೂಮಿಕೆಯನ್ನು ಅಭ್ಯಾಸ ಮಾಡಿದ್ಮೇಲೆ ಅವರು ಏನೇನು ಹೊಂದುತ್ತಾರ, ಯಾವ್ಯಾವ ರೀತಿಯಾಗಿ ಅವರು ಇರ್ತಾರ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಹಾಂ ಯಾಕೆ ಈ 3 ಭೂಮಿಕೆ ಬರಾಕ ಎಷ್ಟು ಜನ್ಮ ಹೋಗ್ತಾವ ಹೇಳಲಿಕ್ಕೆ ಬರೋದಿಲ್ಲ. ಹೌದು. ಸುಖೇಚ್ಛೆ ಭೂಮಿಕೆ ಬಂದ ಮೇಲೆ ಇವು ಮುಂದಿನ ಭೂಮಿಕೆಗಳು ಬಂದಾಗ ದೇಹ ಪತನ ಆದರೂ ಕೂಡ ಏನಕ್ಕಾರ ಅದ್ರ ಬಗ್ಗೆ ಹೇಳ್ತೀನಿ ಕೇಳು. ಯಾಕೆ ಬರೋದ ಕಠಿಣ, ಸುಖೇಚ್ಛೆ ಭೂಮಿಕೆ ಬರೋದ ಕಠಿಣ, ಹೌದಲ್ಲ? ಮೋಕ್ಷತ್ವ ಬರೋದ ಕಠಿಣ. ಬಂದ ಮೇಲೆ ಮುಂದೆ ವಿಚಾರಣೆ ನಡಿಬೇಕು, ವಿಚಾರಣೆ ಭೂಮಿಕೆಗೆ ಆಮೇಲೆ ನಿಸ್ಸಂಗಿಗಳಾಗಬೇಕು, ಹೌದಲ್ಲ? ಅಂದ ಮುಂದೆ ಅಷ್ಟರೊಳಗೆ ಶರೀರ ಹೋದ್ರೆ ಮುಂದೆ ಏನೇನು ಅಕ್ಕರ ಅನ್ನೋದ್ರ ಬಗ್ಗೆ ಹೌದಲ್ಲ? ಭೂಮಿಕೆ ಬರೋದ ಕಠಿಣ, ಹೌದು. ಮನುಷ್ಯ ಜನ್ಮ ಬಂದ್ಮೇಲೆ ಮೋಕ್ಷತ್ವ ಬರೋದು ದುರ್ಲಭ ಅಂತ ಯಾಕೆ ಸುಖೇಚ್ಛೆ ಭೂಮಿಕೆ ಬರೋದ ಕಠಿಣ. ಬಂದ ಮೇಲೆ ಮುಂದೆ ಯಾರು ಅಭ್ಯಾಸ ಮಾಡಿ ವಿಚಾರಣೆ ನಿಸ್ಸಂಗ ಭೂಮಿಕೆ ಬರ್ತಾರೋ ಬಂದಾಗ ಮುಂದೆ ಅವರು ಏನೇನು ಅಂತಾರ, ಯಾವ್ಯಾವ ರೀತಿಯಾಗಿ ಅವ್ರು ಇರ್ತಾರ, ಮುಂದಿನ ಭೂಮಿಕೆಗೆ ಅವ್ರು ಹೆಂಗೆ ತಯಾರು ಮಾಡ್ಕೊಂತಾರ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೌದು. ಕೇಳಲೆ ಸನ್ಮತಿ ಕೈರವ ಚಂದ್ರ ಬೇಳುವೆನು ಅಧಿಗತ ನಿಜ ಸುಖ ಸಾಂದ್ರ ಹುಟ್ಟಲು ಹೊಂದಲು ಬೇಸತ್ತಂಗೆ. ಹುಟ್ಟಲು ಹೊಂದಲು ಬೇಸತ್ತ, ಹುಟ್ಟಾಕ ಹೊಂದಾಕ ಬ್ಯಾಸರಾಗಿರ್ಬೇಕಲ್ರಿ. ಈ ಹುಟ್ಟು ಸಾವುಗಳನ್ನು ಮೀರಿ ನಿಲ್ಲಬೇಕು. ಆಮೇಲೆ ಮುಂದಿನ ಲೋಕದಾಗ ಆ ಲೋಕ ಸ್ವರ್ಗ ಲೋಕ ಸುಖವನ್ನು ಅನುಭವಿಸ್ಬೇಕು, ಹೊಂದಬೇಕು, ಅದನ್ನು ಹೊಂದಬೇಕು ಅನ್ನೋದ್ರೊಳಗೆ ನಾವು ಹೋಗ್ತೇವೆ, ಕಾಲ ಕಳಿತೀವಿ. ಇದು ಬ್ಯಾಸರಾದವಾಗ ಹುಟ್ಟಲು ಹೊಂದಲು ಬೇಸತ್ತ ಅಂದ್ರೆ ಹುಟ್ಟಾಕ ಹೊಂದಾಕ ಮುಂದೆ ನಾ ಸ್ವರ್ಗಾದಿ ಸುಖಗಳನ್ನು ಪಡಿಬೇಕು ಅನ್ನುವಂಥ ಇಚ್ಛೆ ಉಳ್ಳವರಾಗಿರೋನು, ಹೌದಲ್ಲ? ಸ್ವರ್ಗ ಸುಖವನ್ನು ಹೊಂದಬೇಕು ಅಂತನ ನಾವು ಅನೇಕ ಕರ್ಮಗಳನ್ನು ಮಾಡ್ತೀವಿ. ಅದ್ರ ಬ್ಯಾಸರಾಗಿರ್ಬೇಕು ಈ ಕರ್ಮಗಳನ್ನು. ಹುಟ್ಟಲು ಹೊಂದಲು ಬೇಸತ್ತ ಅವನಿಗೆ ನಟ್ಟನೆ ಯೋಗಾಭ್ಯಾಸ. ಹೌದು, ನೇರವಾಗಿ ನೇರವಾಗಿ ಈ ಮಾರ್ಗಕ್ಕೆ ಬರ್ತಾನ. ಹುಟ್ಟಲು ಹೊಂದಲು ಬೇಸತ್ತ. ಈ 3 ಭೂಮಿಕೆಗಳನ್ನ ಯಾವ ಅಭ್ಯಾಸ ಮಾಡಿರ್ತಾನ ಅವ ಇದು ಬ್ಯಾಸರಾಗಿರ್ತಾವ. ಅವ್ನು ಹುಟ್ಟಾಕ ಹೊಂದಾಕ ಅವ ಏನೂ ಹೊಂದಬೇಕನ್ನೋ ಅವ್ನು ಯಾವ ಇಚ್ಛೆನೂ ಇಲ್ಲ. ಅವನು ಅದನ್ನ ಆ ಕರ್ಮ ಪುಣ್ಯ ಕರ್ಮಗಳನ್ನು ಮಾಡಿ ಇದನ್ನು ಲಭಿಸ್ಕೋಬೇಕು, ನಾ ಇದನ್ನು ಪ್ರಾಪ್ತಿ ಮಾಡಬೇಕು ಅನ್ನೋ ಭಾವ ಇಲ್ಲ ಅವನಿಗೆ. ಸಾಕುಪ್ಪ ಇದೊಂದು ಜನ್ಮ ಕಡೆ, ನನಗೆ ಸಾಕು, ನನಗೆ ಮುಂದೆ ನನಗೆ ಜನ್ಮಗಳು ಬೇಡ ಅಂತ ಅವನು ಅಂತಾನೆ. ಹೊಂದಾಕ ಮುಂದೆ ಪುಣ್ಯ ಕರ್ಮಗಳನ್ನು ಮಾಡಿ ನಾನು ಇದನ್ನು ಹೊಂದಬೇಕು ಅದನ್ನು ಹೊಂದಬೇಕು ಅನ್ನುವಂಥ ಅಪೇಕ್ಷೆನೂ ಇಲ್ಲ ಅವನು. ಅದಕ್ಕೆ ಹುಟ್ಟಲು ಹೊಂದಲು ಬೇಸತ್ತ ಅವನಿಗೆ. ಹುಟ್ಟಲು ಹೊಂದಲು ಬೇಸತ್ತಗೆ ಅವಂಗೆ ಅಪೇಕ್ಷೆ ಅದ ಇರ್ತೈತ್ರಿ. ಅವನು ನನಗೆ ಏನೂ ಬೇಕಾಗಿಲ್ಲ ಇನ್ನು ಅನ್ನೋ ನಿಸ್ಸಂಗ ಭೂಮಿಕೆ ಬಂದ ಅವ ಹೇಳ್ತಾನ್ರಿ. ಆ ಭೂಮಿಕೆ ಬಂದವ್ರು ಯಾವ ರೀತಿ ಇರ್ತಾರ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನಿಸ್ಸಂಗ ಭೂಮಿಕೆ ಬಂದವ ಅವ ಯಾವ ರೀತಿ ಇರ್ತಾನ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗ ಅಭ್ಯಾಸದವಂಗೆ ಇಂದನ ದುರಿತ ಕ್ಷಯವಾಗಿ. ಅವಾಗ ಏನಾಯ್ತು, ಹಿಂದಿಂದೆಲ್ಲ ಕ್ಷಯ ಆಗಿಬಿಟ್ಟಿರ್ತೈತಿ. ಹಿಂದೆ ಎಷ್ಟೇ ದುರಿತ ಕರ್ಮಗಳು ನಡೆದಿದ್ರು ಅದು ಕ್ಷಯ ಆಗಿರ್ತೈತಿ. ದುರಿತ ಕೆಟ್ಟದ್ದು ಏನಿರ್ತೈತಿ ಅವನಿಂದ ಕೆಟ್ಟ ಏನಾಗಿರ್ತೈತಿ ಅದೆಲ್ಲ ಅಲ್ಲಿ ನಾಶ ಆಗಿರ್ತೈತಿ. ಮುಂದೆ ಏನು ನಡೀತೈತಿ ಅದು ಹೆಂಗೆ ಎಲ್ಲಿ ಪರಿಹಾರ ಆಕೈತಿ ಅಂದ್ರೆ ಉತ್ತಮರ ಸಂಘದೊಳಗೆ
ಆಮೇಲೆ ಪ್ರಾಯಶ್ಚಿತ್ತದಿಂದ ಅಂದ್ರೆ ನನ್ನಿಂದ ಇದು ನಡಿಬಾರ್ದತ್ತಪ್ಪ, ಈ ತಪ್ಪು ದುರಿತ ಕೆಲಸ ನಡೀತು, ನಾ ಇದು ನಡಿಬಾರ್ದಿದು ಅಂತ ಅವ ಪ್ರಾಯಶ್ಚಿತ್ತ ಪಡ್ತಾನ ಮನಸ್ಸಿನೊಳಗೆ. ಆಮೇಲೆ ಅದು ಎಲ್ಲಿ ಹೋಗೈತಿ ಅಂತಂದ್ರೆ ಉತ್ತಮ ಸಂಘದೊಳಗೆ ಅವಂಗದು ಕ್ಷಯ ಆಕೈತಿ ಅಂತ ಹೇಳ್ತಾರೆ. ಯಾರು ಮೂರನೇ ಭೂಮಿಕೆ ಬಂದವನಿಗೆ ಪ್ರಾಯಶ್ಚಿತ್ತ ಪಡ್ತೇವೆ ನಾವು. ಮತ್ತೆ ಏನ್ ಮಾಡ್ತೇವೆ, ಇಲ್ಲಿ ಪ್ರಾಯಶ್ಚಿತ್ತ ಪಡ್ಕೊಂತೇವೆ, ಮತ್ತೆ ಹೊಳ್ಳಿ ಅದ ಕೆಲಸ ಮಾಡ್ತೇವೆ. ಹೌದಲ್? ಎಷ್ಟು ಮಂದಿ ನಾವು ಪ್ರಾಯಶ್ಚಿತ್ತ ಪಟ್ಟು ಮತ್ತೆ ಅದ ಉದ್ಯೋಗದಾಗ ಮತ್ತೆ ತೊಡಗ್ತೇವೆ. ಹೌದಲ್? ಎಲ್ಲೋ ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳಿಗೂ ಯಾವ ಪಾಪವನ್ನ ನಿವಾರಣೆ ಮಾಡ್ಕೊಂತೇವೆ, ಮತ್ತೆ ಬಂದು ಏನ್ ಮಾಡ್ತೇವೆ, ಪಾಪ ನಿವಾರಣೆಗಾಗಿನ ಆ ಕರ್ಮಗಳನ್ನು ಮಾಡ್ತೇವಲ್ಲೇ. ಮತ್ತೆ ಹೊಳ್ಳಿ ಮತ್ತೆ ಬಂದ ಅದ ಎಂದೇನಂತೆ. ಹೌದಲ್ಲ? ಅವು ದೂರ ಆಗಿಲ್ಲ. ಯಾವ ಮೂರನೇ ಭೂಮಿಗೆ ಬಂದ ಅವಂಗ ದೂರ ಆಕ್ಕವು. ಹೌದು, ಅವನ ಪ್ರಾಯಶ್ಚಿತ್ತ ಪಟ್ಟು ಅವನಿಂದ ದುರಿತ ಕರ್ಮ ನಡಿಬೇಕನ್ನುವಂತ ಅಪೇಕ್ಷೆ ಇದ್ದಿಲ್ಲ. ಆಕಸ್ಮಿಕಕ್ಕೆ ನಡೆದಾಗ, ಆಕಸ್ಮಿಕವಾಗಿ ಅವನಿಂದ ದುರಿತ ಕರ್ಮ ನಡೀತಂದ್ರ ಕೆಟ್ಟದ್ದು ನಡೀತಂದ್ರ ಅವನು ಪ್ರಾಯಶ್ಚಿತ್ತ ಪಟ್ಕೊಂತ, ನನ್ನಿಂದ ಆಗಬಾರ್ದಲ್ಲಪ್ಪ ಇದು, ಯಾಕೆ ಬಂತಿದ್ದು ಅನ್ನುವಂಥ ಕಾರಣವನ್ನು ಹುಡುಕಿ ಅದನ್ನ ಎಲ್ಲಿ ಕಳ್ಕೊಂತಾನ, ಉತ್ತಮರ ಸಂಘದೊಳಗೆ ಬಂದು. ಹೌದು, ಸಜ್ಜನರ ಸಂಘದೊಳಗೆ ಬಂದು ಅವ ಅದನ್ನು ಕಳ್ಕೊಂತಾನ. ಇಂದನ ದುರಿತ ಕ್ಷಯವಾಯಿತು, ಅಂದು ಆ ಭವದ ಸುಕೃತ ಒದಗಿತ್ತು. ಅವಾಗ ಸುಕೃತದ ಒದಗಿತ್ತು, ಪುಣ್ಯ ಒದಗಿತ್ತು. ಇಂದನ ದುರಿತ ಕ್ಷಯವಾಯಿತು, ಅಂದು ಆ ಭವದ ಸುಕೃತ ಒದಗಿತ್ತು. ಪುಣ್ಯ ಲಭಿಸ್ತು, ಈ ಭವದ ಸುಕೃತ ಲಭಿಸ್ತು. ಹಿಂದಿಂದ ಕ್ಷಯ ಆಯ್ತು, ಈಗ ಸುಕೃತದ ಪುಣ್ಯ ಲಭಿಸ್ತು ಎಂಬುದಕ್ಕೆ ಇದು ಕುರುವಾಯಿತು. ಎಂಬುದಕ್ಕೆ ಈ ಮೂರನೇ ಭೂಮಿಗೆ ಕುರುವಾಯಿತು. ವಿರಕ್ತಿ, ವೈರಾಗ್ಯ. ಬೆಂಬಳಿ ಬಿಡುವುದು ಮೋಕ್ಷಾಸಕ್ತಿ. ಅಲ್ಲಿ ಏನೈತಿ ಅವಂಗ ಉತ್ಕಟ ಇಚ್ಛೆ, ಸುಖೇಚ್ಛ ಭೂಮಿಕೆ ಬಂದಾಗ ಮೋಕ್ಷ ಐತಿ. ಯಾವಾಗ ಪೂರ್ಣ ನಿಸ್ಸಂಗ ಭೂಮಿಕೆ ಬರ್ತಾನೋ, ವೈರಾಗ್ಯ ಬರ್ತೈತೋ, ಅವಾಗ ಬೇರೆ ಏನೂ ಅಪೇಕ್ಷೆ ಇಲ್ಲ ಅವನು. ಈ ಪುಣ್ಯ ಮಾಡಬೇಕು, ಇದು ಅದು ಏನೂ ಇಲ್ಲ. ಅದನ್ನ ಅನುಭವಗಳ ಸಂಘದೊಳಗ, ಸಜ್ಜನರ ಸಂಘದೊಳಗ ಅವನು ಬರ್ತಾನ. ಅದೇ ಲಕ್ಷ್ಯ, ಅವನು ಬೇರೆ ಲಕ್ಷಣ ಇಲ್ಲ. ಸತತ ಅದ ಇದ್ರೊಳಗೆ ಇರ್ತಾನೆ. ಯಾವಾಗ ವೈರಾಗ್ಯ ಬರ್ತೈತಿ ಅವಾಗ ಮೋಕ್ಷದ ಅಪೇಕ್ಷೆ ಆಗುತ್ತೆ. ಅಂದ್ರೆ ಅವಂಗೆ ಅಲ್ಲಿ ಅತಿ ಉತ್ಕಟವಾದಂಥ ಇಚ್ಛೆ ಒಳಗೆ ಕೊಡುತ್ತೆ. ಎಂದ ಮಾಡ್ಕೊಂಡೇನಪ್ಪ ಇದನ್ನ, ಇಷ್ಟೆಲ್ಲ ವೇಳೆ ಹೋಯ್ತು ನಮ್ದು ಅನ್ನುವಂಥ ಒಂದು ಇದ್ರೊಳಗೆ ಉಳಿತಾನ. ಇಂದಿನ ದುರಿತ ಕ್ಷಯವಾಯಿತು, ಅಂದು ಆ ಭವದ ಸುಕೃತ ಒದಗಿತ್ತು ಎಂಬುದಕ್ಕಿದು ಕುರುವಾಯಿತು. ವಿರಕ್ತಿ, ಬೆಂಬಳಿ ಬಿಡುವುದು ಮೋಕ್ಷಾಸಕ್ತಿ. ಇಂದು ಆರಬ್ಧ ವಶದಲಹ ಪಾಪ ಬಂದೊಡೆ ಅದನ್ನು ಮೇನ್ ಹುಡುಗಿಗೆ ಅಮೃತ ಬಂದಾಗ, ಅದು ಪ್ರಾರಬ್ಧ ವಶಾದ ಪಾಪ ಕೃತಿಗಳು ನಡೆದಾಗ, ದುರಿತದ ನಡೀತಂದ್ರೆ ಅದು ಎಲ್ಲಿ ಹೋಗ್ತೈತಿ ಅಂದ್ರೆ ಪ್ರಾಯಶ್ಚಿತ ಮುಖಾಂತರ ಸುಡ್ತಾನ. ಪ್ರಾಯಶ್ಚಿತ್ತ ಪಟ್ಟುವಂತ ನಾವು ಇದು ಯಾಕೆ ನಡೀತಿ, ನನ್ನಿಂದ ನಡಿಬಾರ್ದಾಗಿತ್ತು ಅನ್ನುವಂಥ ಒಂದು ಪ್ರಾಯಶ್ಚಿತ್ತವನ್ನು ಪಟ್ಟುಕೊಂಡು ಅಲ್ಲಿ ಸುಟ್ಟಾಗ್ತಾನೆ. ಹೌದು, ಅದನ್ನು ಪ್ರಾಯಶ್ಚಿತ್ತ ಪಟ್ಟುಕೊಂಡು ಅದನ್ನು ನಾಶ ಮಾಡ್ತಾನೆ, ಸುಟ್ಟಾಗ್ತಾನೆ. ಬೆಂಬಳಿ ಬಿಡುವುದು ಮೋಕ್ಷಾಸಕ್ತಿ.
ಇಂದು ಆರಬ್ಧ ವಶದಲಹ ಪಾಪ ಬಂದೊಡೆ ಅದನ್ನು ಮೇನ್ ಉಡುಗೆ ಅನುತಾಪ. ಉಡುಗೆ ಅನುತಾಪ. ಸಾಧು ಸಮಾಗಮನಾದಿಗಳಿಂದ ಸಾಧಿತ ಮಾಡುದು ಪುಣ್ಯದವರಂದ. ಅಲ್ಲಿ ಏನ್ ಮಾಡ್ತಾನವ ಅದನ್ನು ಕಳ್ಕೊಂಡಕ್ಕ ಮತ್ತ ಸಾಧು ಸಮಾಗಮದೊಳಗೆ ಹೋಗಿ ಸಂಘ, ಸಜ್ಜನರ ಸಂಘ, ಅನುಭವಗಳ ಸಂಘದೊಳಗೆ ಹೋಗಿ ಸಾಧು ಸತ್ಪುರುಷರ ಸಂಘದೊಳಗೆ ಹೋಗಿ ಅದನ್ನು ಕಳ್ಕೊಂಡು ಪುಣ್ಯವನ್ನ ಪಡಿತಾನ. ಪುಣ್ಯದವರಂದ. ಹೌದಪ್ಪ. ಕೇಳಲೆ ಸನ್ಮತಿ ಕೈರವ ಚಂದ್ರ ಬೇಳುವೆನು ಅಧಿಗತ ನಿಜ ಸುಖ ಸಾಂದ್ರ ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗಾಭ್ಯಾಸದವು ಅವಂಗೆ ಹಿಂದಿನ ದುರಿತ ಕ್ಷಯವಾಯಿತು ಅಂದು ಆ ಭವದ ಸುಕೃತ ಒದಗಿತ್ತು ಎಂಬುದಕ್ಕೆ ಇದು ಗುರುವಾಯಿತು. ವಿರಕ್ತಿ ಮೂರು ಭೂಮಿಕೆ ಬಂದಾವ ಈ ರೀತಿಯಾಗಿರ್ತಾನ. ನಾವು ಯಾವ ಹುಟ್ಟಾಕ ಹೊಂದಾಕ ಯಾವುದ ಅಪೇಕ್ಷೆ ಇಲ್ಲ. ಆ ಸುಕೃತದ ಕರ್ಮ ಮಾಡಿ ನಾನು ಪುಣ್ಯವನ್ನು ಪಡೆದು ಮತ್ತು ಮುಂದಿನ ಇದ್ರೊಳಗೆ ಹೋಗ್ಬೇಕು, ನಾನು ಸ್ವರ್ಗಾದಿ ಸುಖ ಪಡಿಬೇಕು ಅನ್ನೋಂಥ ಅಪೇಕ್ಷೆ ಅವನಿಗಿಲ್ಲ, ಏನೂ ಇಲ್ಲ. ಅವನಲ್ಲಿ ಇರ್ತಕ್ಕಂಥ ಅಜ್ಞಾನ ಆವರಣ ವಿಕ್ಷೇಪಗಳನ್ನು ಕಳ್ಕೊಂಡಿರ್ತಾನೆ. ಅವನು ಏನು ಉತ್ಕಟ ಉಚ್ಚ ಉಳ್ಳವನಾಗಿರ್ತಾನೆ. ನಾನು ಅದನ್ನು ಹೊಂದೇ ತೀರಬೇಕು, ನಿಜ ಸುಖವನ್ನು ಹೊಂದಬೇಕು, ಇದರ ಉಪಯೋಗವನ್ನು ನಾನು ಮಾಡ್ಕೋಬೇಕು ಅನ್ನೋಂಥ ಉತ್ಕಟ ಇಚ್ಛೆ ಉಳ್ಳವನಾಗಿರ್ತಾನೆ. ಈ ಮನುಷ್ಯ ಜನ್ಮದ ಲಾಭವನ್ನು ನಾನು ಮಾಡ್ಕೋಬೇಕು ಅನ್ನೋಂಥ ಉತ್ಕಟ ಇಚ್ಛೆ ಉಳ್ಳವನಾಗಿರ್ತಾನೆ. ಬೇರೆ ಏನು ಅಪೇಕ್ಷೆ ಇರುವುದಿಲ್ಲ. ಇದ ಅಂಕುರು. ಯಾರು ಮೂರು ಭೂಮಿಕೆಯನ್ನ ಅಭ್ಯಾಸ ಮಾಡಿರ್ತಾರ ಇದ ಅಂಕುರು. ಅವನಲ್ಲಿ ವೈರಾಗ್ಯ ಇರ್ತೈತಿ, ವಿವೇಕ ಇರ್ತೈತಿ, ವೈರಾಗ್ಯ ಇರ್ತೈತಿ, ಉತ್ಕಟವಾದಂಥ ಇಚ್ಛೆ ಇರ್ತೈತಿ ಅದನ್ನ ಹೊಂದಬೇಕು ಅಂತ ಹೇಳಿ. ಬೇರೆ ಯಾವ್ದ್ರ ಕಡೆನೂ ಲಕ್ಷ್ಯ ಇರೋದಿಲ್ಲ. ಈ ಮೂರು ಭೂಮಿಕೆ ಬಂದಾವಂಗ ಹಿಂದಿನ ದುರಿತ ಎಲ್ಲ ಕ್ಷಯ ಆಗಿರ್ತೈತಿ. ಮುಂದೆ ಪ್ರಾರಬ್ಧವಶಾತ್ ಏನೋ ದುರಿತ ಕರ್ಮಗಳು ನಡೆದ್ರು, ಕೆಟ್ಟದ್ದು ನಡೆದ್ರು, ಅದನ್ನು ಪ್ರಾಯಶ್ಚಿತ್ತದ ಮುಖಾಂತರ ಅವನು ಸುಟ್ಟಾಕ್ತಾನ. ಮತ್ತೆ ಸಾಧು ಸಮಾಗಮದಿಂದ ಸಜ್ಜನರ ಸಂಘದೊಳಗೆ ಒಡಗೂಡಿ ಪುಣ್ಯವನ್ನು ಪಡಿತಾನ ಅಂತ ಹೇಳ್ತಾರೆ. ಇಂದು ಆರಬ್ಧ ವರ್ಷಗಳ ಪಾಪ ಬಂದೊಡೆ ಅದನ್ನು ಮೇನ್ ಹುಡುಗಿ ತಾಪ. ಸಾಧು ಸಮಾಗಮನಾದಿಗಳಿಂದ ಸಾಧಿತ ಮಾಡುವುದು ಪುಣ್ಯದ ಬಂದ ಹೇಳ್ತಾರೆ. ತಿಳಿ ಆತಂಗೆ ಅಭ್ಯಾಸಿಪ ಯೋಗ ಫಲಿಸದ ಮುನ್ನವೇ ದೇಹ ವಿಯೋಗ. ಏನು ಈ ಮೂರು ಭೂಮಿಕೆಯನ್ನ ಅಭ್ಯಾಸ ಮಾಡಿರ್ತಾನ, ಅವನು ಮುಂದಿನ ಭೂಮಿಕೆ ಹೋಗುವಾಗ ಶರೀರ ಹೋಯ್ತಂದ್ರೆ ಮುಂದೆ ನಾವು ಎಲ್ಲಿ ಹುಡ್ತಾನ, ಹೆಂಗೆ ಹುಡ್ತಾನ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೌದು. ತಿಳಿಯೇ ಆತಂಗೆ ಅಭ್ಯಾಸಿಪ ಯೋಗ ಫಲಿಸದ ಮುನ್ನವೇ ದೇಹ ವಿಯೋಗ ಆದೊಡೆ ಪಾಪದ ಹೊಲಬಿಲ್ಲಾಗಿ. ಅವಂಗ ಅಲ್ಲಿ ಪಾಪದ ಹುಲ್ಲುಬಿಲ್ಲ. ಅವಂಗ ಅಲ್ಲಿ ದೇಹ ವಿಯೋಗ ಆತಂದ್ರ, ದೇಹ ನಾಷ್ಟ ಆಯ್ತಂದ್ರ ಅವಂಗ ಯಾವ ಪಾಪದ ಹುಲ್ಲುಬಿಲ್ಲ. ಅವ ಎಲ್ಲಿ ಹುಟ್ಟತಾನ? ಮತ್ತೆ ಆ ಪುಣ್ಯಕ್ಕನುಸಾರವಾಗಿ ಮೇಲನ ಲೋಕಕ್ಕೆ ಹೋಗಿ ಅಲ್ಲಿ ಆ ಸುಖವನ್ನು ಅನುಭವಿಸಿ ಮತ್ತೆ ಭೂಮಿಗೆ ಬರ್ತಾನ. ಬಂದು ಅದು ಎಲ್ಲಿ ಭೂಮಿಗೆ ಬರಬೇಕಾದ್ರೆ ಎಲ್ಲಿ ಹುಟ್ಟಿರ್ತಾನ ಅಂತಂದ್ರೆ ಅಂತ ಉತ್ತಮರ ಸಂಘ, ಉತ್ತಮರ ಕುಲದೊಳಗೆ ಹುಟ್ಟತಾನ. ತಿಳಿಯೇ ಆತಂಗೆ ಅಭ್ಯಾಸಿಪ ಯೋಗ ಫಲಿಸದ ಮುನ್ನವೇ ದೇಹ ವಿಯೋಗ ಆದೊಡೆ ಪಾಪದ ಹೊಲಬಿಲ್ಲಾಗಿ ಭೇದಿಸೆ ದುಃಖಂ ತೋರದೆ ಹೋಗಿ. ಅವನು ಪಾಪದ ಹುಲ್ಲುವಿಲ್ಲ, ಅವನು ದುಃಖ ತೋರುವುದಿಲ್ಲ, ದುಃಖ ಇದಾಗುವುದಿಲ್ಲ. ವತ್ಸ ಬರೆಯ ಪುಣ್ಯದಲ್ಲಿ ಅನುಬಂಧ. ಅವನು ಬರೇ ಪುಣ್ಯದ ಅನುಬಂಧ, ಪುಣ್ಯನ ಇರ್ತೈತೆ ಅವನಲ್ಲಿ. ಅಚ್ಚ ಸುಖವನ್ನು ಉಣಬೇಕಾದರಿಂದ ಸುಖವನ್ನು ಅಂತಾನ. ಹೌದು. ಅವನು ಪಾಪದ ಹುಲ್ಲುಬಿಲ್ಲ, ಅವನಿಗೆ ಪುಣ್ಯನ ಇರ್ತೈತಲ್ಲಿ. ದೇಹ ನಷ್ಟ ಆದರೂ ಕೂಡ ಅವನಿಗೆ ಇದು ಬರೋದಿಲ್ಲ, ಏನು ಹೀನ ಜಿಂಗ ಬರೋದಿಲ್ಲ. ಯಾಕೆ? ಪುಣ್ಯನ ಇರ್ತೈತೆ, ಪಾಪದ ಹುಲ್ಲುಬಿಲ್ಲ.
ಯಾಕೆ ಪಾಪ ಅನ್ನೋದು ಹಿಂದೆ ಕ್ಷಯ ಆಗ್ಬಿಡ್ತು ಅವ್ನಿಗೆ. ಯಾರು ಮೂರನೇ ಭೂಮಿಕೆ ಬರ್ತಾರ ಅವ್ರಿಗೆ ಪಾಪ ಅನ್ನೋದು ಹಿಂದೆ ಕ್ಷಯ ಆಗ್ಬಿಡ್ತು, ನಾಶ ಆಗ್ಬಿಡ್ತು. ಏನೋ ಪ್ರಾರಬ್ಧವಶಾತ್ ಆ ದುರಿತದ ನಡೆದು ಪಾಪದ ಕೆಲಸ ನಡೆದಿದ್ರು ಕೂಡ ಅವ ಅದನ್ನು ಪ್ರಾಯಶ್ಚಿತ್ತದ ಮುಖಾಂತರ ಅದನ್ನು ಸುಟ್ಟಾಕಿರ್ತಾನ, ಮತ್ತೆ ಸಾಧು ಸಮಾಗಮದಿಂದ ಪುಣ್ಯವನ್ನು ಪಡೆದಿರ್ತಾನೆ. ಹೌದು, ನಾವು ಹಂಗೆ ಮಾಡುವುದಿಲ್ಲ. ಯಾಕೆ ನಾವು ಒಂದೇ ಭೂಮಿಕೆಗನ ಇಲ್ಲ, ಇನ್ನ ಸುಖೇಚ್ಛ ಭೂಮಿಕೆನ ಇಲ್ಲ ನಮಗೆ. ಇನ್ನ ಹುಟ್ಟಾಕ ಹೊಂದಾಕ ಪ್ರಯತ್ನ, ನಾವು ಹುಟ್ಟಾಕ ಹೊಂದಾಕ ಪ್ರಯತ್ನನೇ ಇಲ್ಲ. ಯಾಕೆ ಹುಟ್ಟಾಕ ಹೊಂದಾಕ ಈ ಪಾಪ ಪುಣ್ಯದ ಆಧಾರದ ಮೇಲೆ ಹುಟ್ಟುದು ಸಾವುದು ನಡೆಯುದು. ಹೌದಲ್ಲ? ಈ ಪಾಪ ಪುಣ್ಯಗಳು ಎದಕ್ಕೆ ನಡೀತಾವ ಅಂದ್ರೆ ವಾಸನಾಗಿಂದ ನಡೀತಾವ. ವಾಸನೆಯಿಂದನ ಪಾಪ ಪುಣ್ಯಗಳು. ಹೌದಲ್ಲ? ಅವು ವಾಸನೆನ ನಾಶ ಆಗ್ಬಿಟ್ಟತ್ತ ಅವನು. ಹೌದಲ್ರಿ? ಆ ವಾಸನೆ ಹೃದಯಗತವಾದಂತ ಆ ಭೋಗದ ಇಚ್ಛೆನ ಕಳ್ಕೊಂಡ್ಬಿಟ್ಟಿರ್ತಾನ, ವೈರಾಗ್ಯ ಬಂದಿರ್ತೈತೆ ಅವನ. ಹಿಂಗಾಗಿ ಅವ ಪಾಪದ ಪುಣ್ಯದ ಹುಲ್ಲುಬಿಲ್ಲ ಅವ ಅದನ್ನ ನಾಶ ಮಾಡ್ಕೊಂಡ್ಬಿಡ್ತಾನ. ಹುಟ್ಟಾಗಬೇಕಾದಂತ ಬಯಕೆ ಇಚ್ಛೆಗಳು ಅವನಲ್ಲಿ ಇರುವುದಿಲ್ಲ. ರಾಗನ ನಾಶ ಆಗ್ಬಿಟ್ಟಿರ್ತೈತಿ. ರಾಗದಿಂದ ಬೇರಿನ್ನೂ ಭಾವಬೀಜವನ್ನುಂಟೆ ಅಂತ ಹೇಳಿರಲ್ಲ, ಅಂತ ರಾಗ ಅಂತಕ್ಕಂಥ ಬೀಜನ ಸುಟ್ಟಾಕೊಂಡ್ಬಿಟ್ಟಿರ್ತಾನೆ. ಹ್ಯಾಂಗ ಅಂದ್ರೆ ಸುಖೇಚ್ಛ ಭೂಮಿಕೆಗೆ, ವಿಚಾರಣೆ ಭೂಮಿಕೆಗೆ, ನಿಸ್ಸಂಗ ಭೂಮಿಕೆಗೆ ಬಂದಾಗ ವೈರಾಗ್ಯ ದೃಢ ಆಗಿಬಿಟ್ಟಿರ್ತೈತೆ ಅವನಲ್ಲಿ. ಮುಮುಕ್ಷತ್ವ ಭಾವ ಬಂದಾಗ ಇದನ್ನು ಆಕೈತಿ ಅಂತ. ಹೌದು. ಇಲ್ಲಿ ಆತಂಗೆ ಅಭ್ಯಾಸಿಪ ಯೋಗ ಫಲಿಸದ ಮುನ್ನಮೆ ದೇಹ ವಿಯೋಗ ಆದರೆ ಪಾಪದ ಫಲವಿಲ್ಲಾಗಿ ಭೇದಿಸೆ ದುಃಖವಂ ತೋರದೆ ಹೋಗಿ ಬತ್ಸ ಬರಿಯ ಪುಣ್ಯದಲ್ಲಿ ಅನುಬಂಧ ಅರ್ಥ ಸುಖವನ್ನು ಉಣಬೇಕಾದರಿಂದ. ಪುಣ್ಯ ಎಲ್ಲೈತಿ ಅಲ್ಲಿ ಸುಖನ ಅನುಭವಿಸ್ತಾನ. ಹೌದಲ್ಲ? ಪಾಪ ಇದ್ದಲ್ಲಿ ಸುಖ ಇರ್ತೈತೇನೋ, ಸಂತೋಷ ಇರ್ತೈತೇನೋ, ಆನಂದ ಇರ್ತೈತೇನೋ, ನೆಮ್ಮದಿ ಇರ್ತೈತೇನೋ ಅಂತಂದ್ರೆ ಪಾಪ ಇದ್ದಲ್ಲಿ ಇರ್ತೈತೇನೋ. ಕಳ್ಳನಿಗೆ ಸುಖ ಏನಿದ್ರು ಕೂಡ ಸುಖ ಇಲ್ಲ. ಹೌದಲ್ರಿ? ಎಲ್ಲ ಐಶ್ವರ್ಯನ ಟ್ರೆಜರಿನ ಕದ್ಕೊಂಡು ಬಂದಾನ, ಅವ್ರ ಸುಖದಿಂದ ಇರ್ತಾನನು ಅಂತಂದ್ರೆ ಹೌದಲ್ರಿ? ಎಲ್ಲ ಸಂಪತ್ತು ಐತಿ ಕರೆ, ಆದ್ರೆ ಯಾವಾಗ ನನ್ನ ಈ ಆರೋಪ ಬರ್ತೈತಿ ಹೆಂಗು, ಯಾವಾಗ ನನ್ನ ಪೊಲೀಸರು ಬಂಧಿಸ್ತಾರೋ ಹೆಂಗು ಅನ್ನುವಂಥ ಇದ್ರೊಳಗೆ ಇರ್ತಾನೆ. ಅದನ್ನು ಬಳಕೆ ಮಾಡ್ಕೋಬೇಕು, ಅದರಿಂದ ಇದನ್ನು ಹೊಂದಬೇಕು ಅನ್ನುವಂಥದ್ದು ಇರೋದೇ ಇಲ್ಲ. ಹೌದಲ್ರಿ? ಹಂಗೆ ಪುಣ್ಯ ಸಂಗ್ರಹ ಆದಂಗೆ ಪುಣ್ಯ ಇದ್ದಲ್ಲಿ ಸುಖನ ನೆಲೆಸಿತ್ತು. ಅವನ ನೆಮ್ಮದಿನ ಐತೆ, ಅವನ ದುಃಖ ಅವನಲ್ಲಿ ಇಲ್ಲ. ಹೌದಲ್ಲ? ವಿಹಿತ ರೀತಿಯಿಂದ ಹೊಂದಿದ ಅವನಿಗೆ ದುಃಖ ಎಲ್ಲೈತಿ. ಅವ ಯಾರು ಬಂದ್ರೆ ಏನವ, ಯಾವ IT-BT ರೈಡ್ ಆದ್ರೆ ಏನು. ಹೌದಲ್ಲ? ಎಲ್ಲ ತೆರೆದಿಟ್ಬಿಟ್ಟನವ, ಅವಾಗ ಹೆದರಿಕೆನ ಇಲ್ಲ. ಅದೇ ದುರಿತ ಕರ್ಮದಿಂದ ಬಂದಂತ ಏನೈತಿ, ಅವ್ನಿಗೆ ಹೆದರಿಕೆ ಇರ್ತೈತಿ. ಅದನ್ನ ಬಳಕೆ ಮಾಡ್ಕೊಳಕ್ಕೂ ಆಗುದಿಲ್ಲ. ಹೌದಲ್ಲ? ಆ ರೀತಿಯಾಗಿ ಅವನು ಇರ್ತಾನ. ಪುಣ್ಯನ ಇರ್ತೈತೆ ಅವನಿಗೆ, ಅವನ ಸುಖನ ನೆಲೆಸಿತ್ತು ಅಂತ, ನೆಮ್ಮದಿನ ಐತೆ ಅವನು. ಯಾಕೆ ಅವ್ನಿಗೆ ಏನು ಹೊಂದಬೇಕಾಗಿಲ್ಲ, ಅವನು ಏನೂ ಹುಟ್ಟಬೇಕಾಗಿಲ್ಲ ಅನ್ನುವಂಥ ಅಪೇಕ್ಷೆ. ಹುಟ್ಟಾಕ ಹೊಂದಾಕ ಬೇಸರ ಆಗಿಬಿಟ್ಟತ್ತ. ಆ ಹುಟ್ಟಾಕ ಹೊಂದಾಕ ಬೇಕಾದಂತ ಪುಣ್ಯ ಪಾಪಗಳು ಅವನಿಗೆಲ್ಲ ಇಲ್ಲ. ಯಾಕೆ ಇಚ್ಛೆನೇ ಇಲ್ಲ, ರಾಗನ ಇಲ್ಲ, ಆಶೆನೇ ಇಲ್ಲ. ಯಾರು ಮೂರನೇ ಭೂಮಿಕೆ ಬಂದಾರ ಈ ರೀತಿಯಾಗಿ ಇರ್ತಾರ ಅಂತ ಹೇಳ್ತಾರೆ. ಭೇದಿಸೆ ದುಃಖಂ ತೋರದೆ ಹೋಗಿ ಬತ್ಸವರಿಯ ಪುಣ್ಯದಲ್ಲಿ ಅನುಬಂಧ ಅರ್ಥ ಸುಖವನ್ನು ಉಣಬೇಕದರಿಂದ ಆಯಾ ಭೂಮಿಕೆಗೆ ಅನುಗುಣವಾಗಿ ಆಯಾ ಮೇಲನ ಲೋಕಕ್ಕೆ ಹೋಗಿ, ಆಯಾ ಭೂಮಿಕೆಗೆ ಅನುಗುಣವಾಗಿ ಆಯಾ ಮೇಲನ ಭೂಮಿಕೆಗೆ ಮೇಲನ ಲೋಕಕ್ಕೆ
ಹೋಗಿ ಎಲ್ಲಿ ವಿಷಯ ವಸ್ತುಗಳ ಎಲ್ಲೇ ಸಂಗ್ರಹ ಐತಿ ಎಲ್ಲೆಲ್ಲಿ ಆ ಪುಣ್ಯಕ್ಕೆ ಅನುಸಾರವಾಗಿ ಅಂತಲ್ಲಿ ಜನ್ಮ ತಾಳ್ತಾನ ಅಂತ ಹೇಳ್ತಾನೆ. ಯಾರು ಮೂರನೇ ಭೂಮಿಕೆ ನಿಜವಾದಂಥ ಜಾಗರಣದ ಭೂಮಿಕೆ ಬಂದಿರ್ತಾರೋ ಅವರು ದೇಹ ವಿಯೋಗ ಆದಾಗ ಇಂತಿಂತಲ್ಲಿ ಅವ್ರು ಹುಟ್ಟುತ್ತಾರ. ಆ ಪುಣ್ಯಕ್ಕನುಸಾರವಾಗಿ 3 ಭೂಮಿಗೆ ಪುಣ್ಯಕ್ಕನುಸಾರವಾಗಿ ಅವರು ಆ ಮೇಲನ ಲೋಕಕ್ಕೆ ಹೋಗ್ತಾರೆ. ಆಯಾ ಭೂಮಿಕೆಗೆ ಅನುಗುಣವಾಗಿ ಆಯಾ ಮೇಲಿನ ಲೋಕಕ್ಕೆ ಹೋಗಿ ಆಯಾ ವಿಭಂಗಗಳನ್ನು ಎಡೆಗೊಂಡು ಆ ಸುಖ ಭೋಗಗಳನ್ನು ಉಂಡು ಆ ಪುಣ್ಯದ ಫಲ ಕೆಲ ಕಾಲಕ್ಕೆ ಹೋಗುವುದು ಅದರಿಂದ ಬಹನು ಈ ಲೋಕಕ್ಕೆ ಮತ್ತೆ ಮೃತ್ಯು ಲೋಕಕ್ಕೆ ಬರ್ತಾನೆ. ಅದಕ್ಕೆ ಸುಮ್ಮನ ಸ್ವರ್ಗ ಆದೊಡ ಅರಿದು ಕಾಣಲಿಕ್ಕೆ ತಮ್ಮ ಒಪ್ಪುದು ತಮ್ಮದನ್ನು ಕ್ಷೀಣೆ ಪುಣ್ಯ ಮೃತ್ಯು ಲೋಕ ವಿಶಂತಿ. ಆಯಾ ಭೂಮಿಕೆಗೆ ಅನುಗುಣವಾಗಿ ಆಯಾ ಭೂಮಿಕೆಗೆ ಅನುಗುಣವಾಗಿ ಸುಖೇಚ್ಛ ಭೂಮಿಕೆ ಇರಬಹುದು, ವಿಚಾರ ಭೂಮಿಕೆ ಇರ್ಬೋದು, ನಿಸ್ಸಂಗ ಭೂಮಿಕೆ ಇರಬಹುದು. ಈ ಭೂಮಿಕೆಗೆ ಅನುಸಾರವಾಗಿ ಪುಣ್ಯ ಸಂಗ್ರಹ ಆದಾಗ ಆ ಪುಣ್ಯಕ್ಕನುಸಾರವಾಗಿ ಆಯಾ ಇದ್ರೊಳಗೆ ಜನ್ಮ ತಾಳ್ತಾನ. ಆ ಜನ್ಮ ತಾಳೆ ಅಲ್ಲಿ ಆ ಪುಣ್ಯ ಕ್ಷೀಣಿದ ಕೂಡಲೇ ಮತ್ತೇನ್ ಬರ್ತಾನ, ಮತ್ತಿಲ್ಲಿ ಮೃತ್ಯು ಲೋಕಕ್ಕೆ ಬರ್ತಾನೆ. ಪಾಪನು ಪುಣ್ಯ ಕ್ಷಯ ಆಗ್ಬೇಕಲ್ಲ, ಹೌದಲ್ಲ, ಅಂದಾಗ ಬರ್ತದೆ. ಅದಕ್ಕೆ ಪುಣ್ಯ ಪಾಪದ ಫಲವಿಲ್ಲದೆ ಅಂತ ಹೌದು, ಫಲಿಸದ ಮುನ್ನವೇ ಎರಡೂ ಇಲ್ಲದೆ ಇದನ್ನು ಹೊಂದಬೇಕು. ಎರಡೂ ಇಲ್ಲ, ತುರ್ಯಾತೀತ ಸ್ಥಿತಿಯನ್ನು ಹೊಂದಾಕ ಪುಣ್ಯದ್ದು ಇರಬಾರ್ದು, ಪಾಪದಂತೂ ಹಿಂದಕ್ಕೆ ಕ್ಷಯ ಆಗಿರ್ತದೆ. ಪುಣ್ಯದ್ದು ಅದನ್ನು ಉಂಡು ತೀರಿಸಬೇಕೆ, ಹೌದಲ್ಲ. ಉಣ್ಣದ ಅದನ್ನು ಬ್ಯಾರೆ ದಾರಿಗೆ ಬರೋದಿಲ್ಲ. ಅದು ನಾ ಮಾಡಿದಂಥ ಪುಣ್ಯ ನನಗಷ್ಟೇ, ಹೌದಲ್ರಿ, ಇನ್ನೊಬ್ಬರಿಗೆ ಬರೋದಿಲ್ಲ. ಅದು ನಾ ಮಾಡಿದಂಥ ಪಾಪ ನನಗೆ, ಇನ್ನೊಬ್ಬರಿಗೆ ಬರೋದಿಲ್ಲ. ನಾನ ಉಣ್ಬೇಕು. ಅವನು ಎರಡೂ ಬಂಧನಕಾರಿನ ಅಂತ ಅದಕ್ಕೆ ಇದ್ರು. ಒಂದು ಹೀನ ಜನ್ಮಕ್ಕೆ ಬಂದ್ರೆ ಒಂದು ಒಳ್ಳೆ ಜನ್ಮಕ್ಕೆ ಹೋಯ್ತೈತಿ. ಒಳ್ಳೆ ಜನ್ಮನೂ ಬಂಧನಕಾರಿನ, ಕೆಟ್ಟ ಜನ್ಮನೂ ಬಂಧನಕಾರಿನ, ಹೌದು. ಅದಕ್ಕೆ ಅವನದು ಪುಣ್ಯ ಕ್ಷೀಣ ಆಗುತ್ತಾನು. ಆ ಭೂಮಿಕೆ ಅನುಸಾರವಾಗಿ ಪುಣ್ಯ ಸಂಗ್ರಹ ಆದಾಗ ಆ ಪುಣ್ಯ ತೀರಿಸುವ ಸಲುವಾಗಿನ ಅವ ಇದ್ರೊಳಗೆ ಜನ್ಮ ತಾಳಿರ್ತಾನ. ಜನ್ಮ ತಾಳೆ ಅಲ್ಲಿ ಅದನ್ನ ಉಂಡು ಅದನ್ನು ಕಳ್ಕೊಂತಾನ. ಆ ಪುಣ್ಯವನ್ನು ತೀರಿಸ್ತಾನ. ಅದನ್ನು ಬೇರೆಯವರಿಗೆ ವರ್ಗಾಯಿಸಕ್ ಬರುವುದಿಲ್ಲ. ಹೌದಲ್ಲ, ಅದಕ್ಕೆ ಕೊಡಾಕ ತಗೊಂಡಾಕ ಜಡ ವಸ್ತು ಅಲ್ಲಲ್ರಿ. ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಅದು ಜಡ ಅಲ್ಲಲ್ರಿ. ಇನ್ನೊಬ್ರಿಗೆ ಕೊಡಾಕ್ ಬರುದಿಲ್ಲ. ಅವ್ನ್ ಮಾಡಿದ ಪುಣ್ಯ ಅವನ ಮಗಗೆ ಲಭಿಸ್ತೀವಿ ಅಂತ ಅನ್ನಕ ಅವಂದ ಅಲ್ಲದು. ನಾ ಮಾಡಿದ ಪುಣ್ಯ ನಾನ ಉಣ್ಬೇಕು, ನಾನು ಮಾಡಿದ ಪಾಪ ನಾನ ಉಣ್ಬೇಕು. ಬೇರೆ ಅವ್ರಿಗೆ ವರ್ಗಾಯಿಸಕ್ ಬರುದಿಲ್ಲ. ಹೌದ, ಅದಕ್ಕೆ ಅವನು ಉಂಡು ತೀರಿಸ್ತಾನ. ಅದಕ್ಕೆ ಕ್ಷಯ ಆಗುತ್ತಾನು ಅಲ್ಲಿರ್ತಾನ. ಅಂತ ಲೋಕದೊಳಗಿದ್ದು ಅವ ಅದನ್ನು ಉಂಡು ತೀರಿಸಿ ಮತ್ತೆ ಮನುಷ್ಯ ಜನ್ಮವನ್ನು ಪಡೆದು ಮುಂದಿನ ಭೂಮಿಕೆ ಅಭ್ಯಾಸ ಮಾಡ್ತಾನ. ಹೌದು, ಇದರಿಂದ ಏನಾಗುತ್ತ, ಪುಣ್ಯ ನಿಜ ಭೂಮಿಕೆಗೆ ಬಂದಾಗ, ನಿಜ ಜಾಗರಣಕ್ಕೆ ಬಂದಾಗ ಇಲ್ಲಿ ಪುಣ್ಯ ಇರ್ತೈತಿ. ಇಲ್ಲಿದ್ದ ಪುಣ್ಯ ಕ್ಷೀಣ ಆಕೈತಿ. ದುರಿತದಂತೂ ಹಿಂದೆ ಕ್ಷೀಣ ನಾಶ ಆಗೈತಿ. ಪುಣ್ಯ ಇಲ್ಲಿ ಕ್ಷಯ ಆಕೈತಿ. ಪುಣ್ಯದ ಅವಶ್ಯಕತೆ ಇಲ್ಲಲ್ಲ, ಹೌದಲ್ಲ. ಇಲ್ಲೇ ಕಳ್ಕೊಂಡ್ ಬಿಡ್ತಾನ. ಯಾಕೆ, ಅಷ್ಟರೊಳಗೆ ಶರೀರ ಹೋಗೈತೆ ಅವನ ಶರೀರ ಅಲ್ಲೇ ಹೋಗ್ಬಿಡ್ತು. ಮೂರನೇ ಭೂಮಿಕೆ ಬಂದ ಕೂಡಲೇನ ಶರೀರ ಹೋಯ್ದ. ಅವನು ಹೆಂಗ್ ಕಳ್ಕೊಂತಾನ ಅಂದ್ರೆ ಈ ರೀತಿಯಾಗಿ ಆ ಪುಣ್ಯವನ್ನ ಕ್ಷಯ ಆಕೈತೆ ಅವನು. ಎರಡನೇ ಭೂಮಿಕೆಗಿದ್ದಾಗ ಶರೀರ ಪಾತ್ರ ಭೂಮಿಕೆಗೆ ಅನುಸಾರವಾಗಿ
ಆಯಾ ಭೂಮಿಕೆಗೆ ಅನುಸಾರವಾಗಿ ಪುಣ್ಯ ಅಲ್ಲೇ ಅದನ್ನು ಉಂಡು ತೀರಿಸಬೇಕು. ಸುಖೇಚ್ಛೆ ಭೂಮಿಕೆ ಬಂದಾಗೂ ಪುಣ್ಯ ತೀವ್ರ ಇದ್ದಾಗ ಮಾತ್ರ ಸುಖೇಚ್ಛೆ ಭೂಮಿಕೆ ಬರ್ತಾನವ. ಹೌದಲ್ಲ? ಹೌದಲ್ಲ? ಮನುಷ್ಯ ಜನ್ಮಕ್ಕೆ ಬಂದಾಗ ಪುಣ್ಯ ಮತ್ತು ಪಾಪದ ಎರಡೂ ಸಮ್ಮಿಶ್ರಣ ಇರ್ತೈತಿ. ಇಲ್ಲಿ ಯಾವ ಸುಖೇಚ್ಛೆ ಭೂಮಿಕೆ ಬರ್ತಾನ ಅವನಲ್ಲಿ ಪುಣ್ಯ ತೀವ್ರ ಇರ್ತೈತಿ. ಅದ ಮತ್ತು ವಿಚಾರಣೆ ಭೂಮಿಕೆ ಬಂದಾಗ ಇನ್ನೂ ತೀವ್ರ ಆಗಿರ್ತೈತಿ. ಹೌದಲ್ಲ? ನಿಸ್ಸಂಗ ಭೂಮಿಕೆ ಬಂದಾಗ ಅದು ಪೂರ್ಣ ವೈರಾಗ್ಯ ಬಂದಿರ್ತೈತಿ. ಆದ್ರೆ ಪುಣ್ಯ ಹಂಗೆ ಉಳಿದಿರ್ತೈತಿ. ಆ ಪುಣ್ಯ ತೀರ್ಸಕ್ ಆ ಲೋಕಕ್ಕೂ ಹೋಗಿ ಜನ್ಮವನ್ನು ತಾಳಿ ಅಲ್ಲಲ್ಲಿ ಅದನ್ನು ಉಂಡು ಅದನ್ನು ಕ್ಷೀಣ ಮಾಡ್ತಾನೆ. ಅವನಲ್ಲಿ ಯಾವ ಅಪೇಕ್ಷೆ ಇರೋದಿಲ್ಲ. ಹುಟ್ಟಲು ಬಂದಲು ಬೇಸತ್ತ ಅವ್ನಿಗೆ ಯಾವುದು ಬೇಸರಾಗಿ ಅವ್ ಕರೆ. ಆದ್ರೆ ಹಿಂದಿನ ಪುಣ್ಯ ಐತದ. ಅದನ್ನು ಕಳ್ಕೊಂಡಾಕ ಯಾವಾಗ ಆಕೈತಿ ಅಂದ್ರೆ ಆ ಲೋಕಕ್ಕೆ ಹೋದಾಗ, ಆ ಭೂಮಿಗೆ ಅನುಸಾರವಾಗಿ ಪುಣ್ಯ ಸಂಗ್ರಹ ಆದಾಗ ಅದನ್ನು ಕಳ್ಕೋಬೇಕು. ನಾವು ಕಳ್ಕೊಂಡಾಗ ಅದು ಸಿಲ್ಕೆಲ್ಲ ಹೋದಾಗ, ಹೌದಲ್ಲ, ಮುಂದಿನ ಭೂಮಿಕೆಗೆ ಹೋಗಾಕ ಬರ್ತೈತಿ. ಹಂಗ ಮುಂದಿನ ಭೂಮಿಕೆಗೆ ಹೋಗಾಕ ಬರ್ತೈತಿ. ಹೌದು. ಈ ಆತನಿಗೆ ಅಭ್ಯಾಸಿಸುವ ಯೋಗ ಫಲಿಸದ ಮುನ್ನವೇ ದೇಹ ವಿಯೋಗ ಆದರೆ ಪಾಪದ ಫಲವಿಲ್ಲಾಗಿ ಭೇದಿಸಿ ದುಃಖಂ ತೋರದೆ ಹೋಗಿ ಬತ್ಸಬರಿಯ ಪುಣ್ಯದಲ್ಲಿ ಅನುಬಂಧ ಅರ್ಥ ಸುಖವನ್ನು ಉಣಬೇಕಾದರಿಂದ ಆಯಾ ಭೂಮಿಕೆಗೆ ಅನುಗುಣವಾಗಿ ಆಯಾ ಮೇಲಿನ ಲೋಕಕ್ಕೆ ಹೋಗಿ ಆಯಾ ವಿಭವಗಳನ್ನು ಎಡೆಗೊಂಡು ಆ ಸುಖ ಭೋಗಗಳನ್ನು ಉಂಡು ಆ ಪುಣ್ಯದ ಫಲ ಕೆಲ ಕಾಲಕ್ಕೆ ಹೋಗುವುದರಿಂದ ಬಹಳು ಈ ಲೋಕಕ್ಕೆ ಉಂಡು ಅದನ್ನು ತೀರಿಸ್ತಾನೆ. ಯಾರಿಗಾರ ವಾಗ್ದಾನ ಮಾಡಿ ಬರುವುದಿಲ್ಲ. ತೋರ್ಪ ನಾನು ಮಾಡಿದಂತ ಪುಣ್ಯ ನಿಮಗಿರ್ಲಿ ಅಂತ ಯಾರಿಗೂ ಕೊಟ್ಟ ಹೋಗಾಕ ಬರುವುದಿಲ್ಲ. ಅದಕ್ಕೆ ನಾವು ಮಾಡಿದ್ದು ನಾವು ಉಣ್ಬೇಕು. ಮಾಡಿದ್ದು ಉಣ್ಣೋ ಮಾರಾಯ ಅಂತ ಹೇಳ್ತಾರಲ್ಲ, ನಾವು ಏನೇನು ಮಾಡ್ತೇವೆ ಅದನ್ನು ನಾವು ಉಣ್ಬೇಕು. ಬ್ಯಾರೆದಾರಿಗೂ ವರ್ಗಾಯಿಸಕ್ ಬರುವುದಿಲ್ಲ. ಅದು ಜಡ ಅಲ್ಲದು, ಅಜಡ ಐತದ. ಜಡ ಇದ್ರೆ ಅದನ್ನು ವರ್ಗಾಯಿಸಕ್ ಬರ್ತಿತ್ತು. ನೀನಟ್ಟು ತಗೋಪ ಅಂತ ಹಂಚಿ ಕೊಡ್ಬೋದಿತ್ತು. ಹಂಚಿ ಕೊಡ್ಲಿಕ್ಕೆ ಬರುದಿಲ್ಲ. ನಾನ ಉಣ್ಬೇಕು. ಅದಕ್ಕೆ ಅವ ಉಂಡು ತೀರಿಸ್ತಾನ. ನಾವೇನ್ ತಿಳ್ಕೊಂಡೆವು, ನಾ ಮಾಡಿದಂತ ಪುಣ್ಯ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ತೈತಿ ಅಂತ ತಿಳ್ಕೊಂಡೆವು. ಅದು ಬರುವುದಿಲ್ಲ. ಅವ್ರವ್ರ ಫಲ ಅದು. ಅವರು ಯಾವ್ಯಾವ ರೀತಿ ಅವ್ರು ದುಡಿಕೊಂತಾರ ಅವ್ರಿಗೆ ಅದು ಉಳಿತೈತಿ. ಹೌದು. ವಿಷಯ ವಸ್ತುಗಳನ್ನು ಬಿಟ್ಟು ಹೋಗ್ಬೋದು, ಆದ್ರೆ ಪುಣ್ಯ ಮಾತ್ರ ಬಿಟ್ಟು ಹೋಗಕ್ ಬರೋದಿಲ್ಲ. ಪಾಪನೂ ಕೊಡಾಕ್ ಬರೋದಿಲ್ಲ, ಪುಣ್ಯನೂ ಕೊಡಾಕ್ ಬರೋದಿಲ್ಲ. ಹೌದು. ಪುಣ್ಯ ಕೊಡಾಕ್ ಬಂದಿದ್ರೆ ಪಾಪನೂ ಕೊಡ್ಬೋದಿತ್ತಲ್ಲ. ಹೌದಲ್ಲ? ಪುಣ್ಯ ಪಾಪ ಕೊಡಾಕ್ ಬರೋದಿಲ್ಲ, ಪುಣ್ಯನೂ ಕೊಡಾಕ್ ಬರೋದಿಲ್ಲ. ಹೌದು. ವಾಲ್ಮೀಕಿ ಮಹರ್ಷಿಗೆ ಹಂಗೆ ನೀನೊಂದಿಟ್ಟು ಪಾಪ ಅಂತ ಅಂದಾಗ ತಗೋಬೋದಿತ್ತಲ್ಲ ಅದನ್ನ. ಹಿಂಗಾರ ಪುಣ್ಯ ಅವನ ಪುಣ್ಯ ಮತ್ತು ಅವ ಮಾಡಿದಂತ ಏನು ಅವನಿಂದ ಪುಣ್ಯಕರ ಕರ್ಮಗಳು ಅದು ಅಲ್ಲ ಅವ್ರಿಗೆ ಲಭಿಸ್ತೇನೋ ಅಂತಂದ್ರೆ ಇಲ್ಲ. ಅವ್ರವ್ರು ದುಡಿಕೆದು. ಹೌದಲ್ಲ? ಅದಕ್ಕೆ ನಾ ಮಾಡಿದಂಥದ್ದು ನಾನ ಉಣ್ಬೇಕು. ಇನ್ನೊಬ್ಬರಿಗೆ ಅದನ್ನು ಕೊಡಾಕ್ ಬರೋದು. ನಾನ ಉಂಡು ತೀರಿಸ್ಬೇಕು. ಪಾಪ ಅಂತೂ ಹಿಂದ ಕ್ಷಯ ಆಯ್ತು, ಪುಣ್ಯ ಹೆಂಗ್ ಕ್ಷಯ ಆಕೈತಿ ಅಂತಂದ್ರೆ ಅದನ್ನು ಉಂಡಾಗ ಆ ಮೇಲನ ಲೋಕಕ್ಕೆ ಹೋಗಿ ಅಂತ ವ್ಯವಸ್ಥಿತವಾಗಿ ಇರತಕ್ಕಂಥ ಇದ್ರೊಳಗೆ ಹೋಗಿ ವಾತಾವರಣದಲ್ಲಿ ಹೋಗಿ ಅದನ್ನು ಉಂಡು ತೀರಿಸ್ತಾನೆ. ಹೌದು. ಅದನ್ನು ಹೇಳ್ತಾರೆ, ನೆಲಸಿದ ಸಿರಿವಂತರ ಯೋಗಿಗಳ ಕುಲದಳು ಉದಿಸಿ. ನಾವು ಎಲ್ಲಿ ಅಪ್ಪ ಪುಣ್ಯ ಕ್ಷಯ ಆದ್ಮೇಲೆ ಮತ್ತೇನ್ ಮಾಡ್ತಾನವ, ಎಲ್ಲಿ ಹುಡ್ತಾನ? ಶ್ರೀವಂತರ ಕುಲದಾಗರು, ಯೋಗಿಗಳ ಕುಲದಾಗರು ಹುಡ್ತಾನ.
ಯಾಕೆ ಅಲ್ಲಿ ಹುಡ್ತಾನ ಅಂತಂದ್ರೆ ಮುಂದಿನ ಭೂಮಿಕೆಗೆ ಅಭ್ಯಾಸ ಮಾಡಾಕ ಇವು ಮತ್ತೆ ಇದನ್ನ ಮಾಡ್ಬೇಕಾಗಿಲ್ಲಲ್ಲ. ಶ್ರೀಮಂತರ ಕುಲ್ದಾಗ ಹುಟ್ಟಿದ್ರೆ ಅಲ್ಲಿ ಏನು ಮಾಡ್ಬೇಕಾಗಿಲ್ಲ. ಅವನ ಪುಣ್ಯನೂ ಮಾಡೋದು ಅವಶ್ಯನೂ ಬರುದಿಲ್ಲ, ಪಾಪ ಮಾಡೋದು ಅವಶ್ಯ ಬರುದಿಲ್ಲ. ಅವನು ಅಭ್ಯಾಸ ಮಾಡೋದೊಂದ ಅವನು. ಹೌದಲ್ರಿ? ಬೇರೆ ಏನು ಮಾಡ್ಬೇಕಾಗಿಲ್ಲಲ್ಲ. ಯೋಗಿಗಳ ಕುಲ್ದಾಗ ಹುಟ್ಟಿದ್ರೆ ಅಲ್ಲೂ ಹಂಗ ಅವ್ನಿಗೆ ಯಾವುದೂ ಇದಿರೋದಿಲ್ಲ. ಬುದ್ಧ ಏನು ಮಾಡ್ಲಿಲ್ಲ ಅವ. ಹೌದಲ್? ಪುಣ್ಯತರ ಮಾಡಿದನು ಅಂತಂದ್ರೆ ಅದನ್ನೂ ಮಾಡ್ಲಿಲ್ಲ. ಪಾಪದಂತೂ ಹಿಂದ ಹೋಗೈತಿ. ಪುಣ್ಯದ ಮಾಡಿದನು ಅಂತಂದ್ರೆ ಇಲ್ಲ, ತನ್ನನ್ನ ತಿಳ್ಕೊಳಕ ಕುಂತವ, ಬೇರೆ ಉದ್ಯೋಗನೇ ಇರ್ಲಿಲ್ಲ ಅವನು. ಅದಕ್ಕೆ ಶ್ರೀಮಂತರ ಕುಲ್ದಾಗರು, ಯೋಗಿಗಳ ಕುಲ್ದಾಗರು ಅವ್ರು ಜನ್ಮ ತಾಳ್ತಾರೆ. ಯಾವಾಗ ಪುಣ್ಯ ಕ್ಷೀಣ ಆಯ್ತು ಅವಾಗ ಅಂತಲ್ಲಿ ಜನ್ಮ ತಾಳ್ತಾರೆ. ಅವ ಏನು ಮಾಡಬೇಕಾಗಿಲ್ಲ. ಯಾಕೆ? ಶರೀರ ಚರಿತಾರ್ಥಕ್ಕಾಗಿ ಅವನು ದುಡಿಯುವ ಅವಶ್ಯನೂ ಬರುದಿಲ್ಲ. ಅಲ್ಲಿ ಎಲ್ಲ ಇರ್ತೈತಿ. ಹೌದಲ್ರಿ? ಅವನು ಏನು ಅದನ್ನು ಶರೀರ ರಕ್ಷಣೆ ಮಾಡಿಕೊಂಡು ತನ್ನ ಅಭ್ಯಾಸದೊಳಗೆ ತೊಡಗ್ತಾನೆ. ನೆಲಸಿದ ಶ್ರೀಮಂತರ ಯೋಗಿಗಳ ಕುಲದೊಳು ಉದಿಸಿ ಮುನ್ನಿನ ಭೂಮಿಗಳ ಒಳಗೆ ಅಣಿತು ಅಳವಟ್ಟಿದ್ದು ಮತ್ತು ಅಣಿತು. ಮುಂದಿನ ಭೂಮಿಕೆಯ ಅಳವಡ್ತೈತಿ ಅಂತ ಹೇಳಿ ಮುಂದಿನ ಭೂಮಿಕೆಯನ್ನು ಅಭ್ಯಾಸ ಮಾಡಾಕ ಅವಾಗ ಇದು ಅನುಕೂಲಕ್ಕೆ ಅಂತಲ್ಲೇ ಜನ್ಮ ತಾಳ. ನೆಲಸಿದ ಶ್ರೀಮಂತರ ಯೋಗಿಗಳ ಕುಲದೊಳು ಉದಿಸಿ ಮುನ್ನಿನ ಭೂಮಿಗಳ ಒಳಗೆ ಎಣಿತು ಅಳವಟ್ಟಿತ್ತು ಮತ್ತನಿತು ಗಳಿಲನೆ ಪಡೆವನು ಮೇಲತಿ ಕುಣಿತ. ಅಲ್ಲೇ ಗಳಿಲನೆ ಪಡೆವನು ಮುಂದೆ ಆ ಭೂಮಿಕೆಯ ಮುಂದಿನ ಭೂಮಿಕೆ ಅಭ್ಯಾಸ ಮಾಡಕ್ಕೆ ಅವ್ನಿಗೆ ಅನುಕೂಲ ಆಕೈತಿ ಅಲ್ಲಿ ಹುಟ್ಟಿದಾಗ. ಕೂಡುತ್ತಂ ಸಜ್ಜನ ಗೋಷ್ಠಿಗಳ ಅಲ್ಲಿ ಏನ್ ಮಾಡ್ತಾನವ? ಸಜ್ಜನ ಗೋಷ್ಠಿ ಒಳಗೆ ಕಾಲ ಕಳೀತಾನ. ಬೇರೆ ಉದ್ಯೋಗನೇ ಇಲ್ಲ ಅವನಿಗೆ. ಮಾಡುತ್ತಾ ಅಲ್ಲಿ ವಿಚಾರ ದಿಶೆಗಳು. ಅಲ್ಲಿ ಏನ್ ಮಾಡ್ತಾನ? ವಿಚಾರ ಮಾಡ್ತಾನ. ವಿಚಾರನೆ ಭೂಮಿಕೆ ಬರ್ತಾನ. ವಿಚಾರ ಮಾಡ್ಕೊಂತ ಬರೇ ಬ್ಯಾರೆ ವಿಚಾರ ಭೂಮಿಕೆ ಅಂದ್ರೆ ಹಿಂದ ಬಂದಿರ್ತಾನ. ಇಲ್ಲಿ ಏನ್ ಯಾವ್ದ್ರೊಳಗೆ ಕಾಲ ಕಳಿತಾನ? ಬೇರೆ ಯಾವ ಉದ್ಯೋಗನೂ ಇಲ್ಲ ಅವನಿಗೆ. ಸತತ್ ಅಂತ ಅವ್ರ ಸಂಘದೊಳಗೆ, ಸಜ್ಜನರ ಸಂಘದೊಳಗೆ ಬಂದು ಅಲ್ಲಿ ವಿಚಾರನೆ ಮಾಡ್ಕೊಂತ ನಾವು ಉಳಿತಾನ. ಅಂತ 3 ಭೂಮಿಕೆಯನ್ನು ಅಭ್ಯಾಸ ಮಾಡಬೇಕಲ್ಲ ಮೊದಲೇಕ ನಾವು. ಈ ಮುಂದಿನ ಭೂಮಿಕೆ ಬರ್ಬೇಕಂದ್ರೆ ಇವು ದೃಢ ಆಗಿರ್ಬೇಕು ಅಂತ. 4ನೇ ಭೂಮಿಕೆ ಬರಾಕ್ ಇದು ಬೇಕು. 3ನೇ ಭೂಮಿಕೆ ದೃಢ ಆಗಿರ್ಬೇಕು. ಹಂಗ ನಾವು ಒಮ್ಮಗಲೇ 4ನೇ ಭೂಮಿಕೆ 5ನೇ ಭೂಮಿಕೆ ಬರಕ್ಕಾಗಲ್ಲ. ಹೌದು. ಅದಕ್ಕೆ ಅವನಿಗೆ ಬೇರೆ ಯಾವ ಉದ್ಯೋಗನೇ ಇರುವುದಿಲ್ಲ. ಅವನು ಈ 3 ಭೂಮಿಕೆಯನ್ನು ಅಭ್ಯಾಸ ಮಾಡಿ ಶರೀರ ಪತನಾಗಿ ಮತ್ತೆ ಶರೀರ ಎಲ್ಲಿ ಹುಟ್ಟಿರ್ತೈತಿ ಯೋಗಿ ಕುಲದಾಗೂ ಅಂತ ಆ ಶ್ರೀಮಂತರ ಕುಲದಾಗ ಹುಟ್ಟಿದಾಗ ಅವ ಏನ್ ಮಾಡ್ತಾನ ಅಂತಂದ್ರೆ ಬೇರೆ ಉದ್ಯೋಗನೇ ಇಲ್ಲ ಅವನಿಗೆ. ಸದಾಶಿವಗೆ ಅದ ಧ್ಯಾನ, ಅದ್ರ ಹೊರತಾಗಿ ಬೇರೆ ಧ್ಯಾನನ ಇಲ್ಲ ಅವನಿಗೆ. ಹೌದಲ್ಲ? ಅಂತ ಸಜ್ಜನರ ಸಂಘದೊಳಗಿದ್ದು ಬರೀ ಅದೇ ವಿಚಾರದೊಳಗೆ ಇರ್ತಾನೆ. ನಾನು ಯಾರು ಅನ್ನುವಂಥ ಒಂದು ದೃಢವಾದಂಥ ವಿಚಾರವನ್ನು ನಾವು ಮಾಡ್ತಿರ್ತಾನೆ. ಗಳಿಲನೆ ಪಡೆವನು ಮೇಲತಿ ಕುಣಿತ. ಸಜ್ಜನ ಗೋಷ್ಠಿಗಳನ್ನು ಮಾಡುತ್ತಾ ವಿಚಾರ ದಿಶೆಗಳ ಹೊಕ್ಕು ಮಗಳೇ ಹೇಳುವ ಅರ್ಥಗಳನ್ನು ದಿಕ್ಕಣೆ ತಿಳಿದು ರಹಸ್ಯಗಳನ್ನು ಅಲ್ಲೇ ವಿಚಾರಣೆ ಮಾಡಿ ಅಲ್ಲಿ ರಹಸ್ಯವನ್ನು ತಿಳಿದು ಅವನು ಗಟ್ಟಿಗೊಳಿಸುವಂತ. ಉಳ್ಕಿದ್ದೆಲ್ಲ ಬಿಡ್ತಾನ. ಏನು ರಹಸ್ಯ ಐತೆ ಅದನ್ನು ತಿಳ್ಕೊಂಡು ಅದನ್ನು ಗಟ್ಟಿಗೊಳಿಸುವಂತ. ದಿಕ್ಕಣೆ ತಿಳಿದು ರಹಸ್ಯಗಳನ್ನು ನುಡಿಯುವ ಆರ್ಯನ ಪದ ಸಂಗತಿಯ ಬಿಡದೆ ಆಲೋಚಿಸಿ ನಿಸ್ಸಂಗತಿ. ಗುರುಗಳು ಏನು ಹೇಳ್ತಾರೆ ಅದನ್ನ ಬಿಡದೆ ಅದನ್ನ ಅದ ನೆನಪಿನೊಳಗೆ ಇರ್ತಾನೆ.
ಇದ್ದು ಉಳ್ಕಿದ್ದೆಲ್ಲ ಕೈ ಬಿಡ್ತಾನ. ಆರ್ಯರು ಏನು ಹೇಳ್ತಾರ, ಗುರುಗಳು ಏನು ಹೇಳ್ತಾರ, ಅದ ವಿಚಾರದೊಳಗೆ ಇರ್ತಾನೆ. ಬ್ಯಾರೆ ಸಂಘನ ಇಲ್ಲ ಅವನು, ನಿಸ್ಸಂಗಿ ಆಗಿಬಿಟ್ಟಿರ್ತಾನೆ. ನುಡಿವ ಹಾರನ ಪದ ಸಂಗತಿಯನ್ನು ಬಿಡದೆ ಆಲೋಚಿಸಿ ನಿಸ್ಸಂಗತಿ ಮನನದೊಳಗೆ ಉಳ್ಕೊಂಡಿರ್ತಾನೆ. ಎಲ್ಲಾ ಸಂಘವನ್ನ ತೊರಬಿಟ್ಟಿರ್ತಾನೆ. ಯಾವ್ದನ್ನ ಹಿಡ್ಕೊಂಡಿರ್ತಾನ, ಆರ್ಯರು ಏನ್ ಹೇಳ್ತಾರ, ಗುರುಗಳು ಏನ್ ಹೇಳ್ತಾರ, ಅದ ನೆನಪಿನೊಳಗೆ ಇರ್ತಾನ ಅನ್ಸತ್ತ. ಹೌದು ಹೌದು. ಬೇರೆ ಇದೇ ಇಲ್ಲಲ್ಲ, ಅವ್ನ ಕೆಲಸನೇ ಇಲ್ಲ, ಬೇರೆ ಏನು. ಹೌದು ಹೌದು. ಹೌದು. ಸತತ ಅದ ವಿಚಾರ, ಅದನ್ನ ಮನನ ಮಾಡೋದು. ಯಾರು ಗುರುಗಳು ಏನ್ ಹೇಳ್ತಾರ ಅದ ವಿಚಾರದೊಳಗೆ. ಹೌದು. ನುಡಿಯುವ ಆರನ ಪದ ಸಂಗತಿಯನ್ನು ಬಿಡದೆ ಆಲೋಚಿಸಿ ನಿಸ್ಸಂಗತಿಯ ತಿಳಿದು ಆ ಸಾಮಾನ್ಯ ಸಂಘವನ್ನು ಬಿಟ್ಟು ಬಿಡ್ತಾನೆ. ಬಳಿಕ ವಿಶೇಷ ಸಂಘ ಒಡೆಯವನು. ಅವನು ವಿಶೇಷ ಸಂಘದೊಳಗೆ ಉಳಿತಾನೆ. ತನ್ನನ್ನು ಆಶ್ರಯಿಸಿಕೊಂಡಿರ್ತಾನೆ. ಉಳ್ಕಿದ್ದೆಲ್ಲ ತಾನಲ್ಲದ್ರ ಸಂಘವನ್ನು ಬಿಟ್ಟು ಬಿಟ್ಟಿರ್ತಾನೆ. ವಿಶೇಷ ಸಂಘದೊಳಗೆ ಉಳ್ಕೊಂಡಿರ್ತಾನೆ. ನಿಸ್ಸಂಗಿಯಾಗಿರ್ತಾನ ಅಂದ್ರೆ ವಿಶೇಷ ಸಂಘದಿಂದ ದೂರ ಆಗಿರ್ತಾನ. ಈ ಶರೀರ ಸಂಘವನ್ನು ದೂರ ಮಾಡ್ಕೊಂಡಿರ್ತಾನ. ವಿಶೇಷ ಸಂಘದೊಳಗೆ ಉಳ್ಕೊಂಡಿರ್ತಾನ. ತನ್ನನ್ನು ತಾನು ಆಶ್ರಯಿಸಿಕೊಂಡಿರ್ತಾನೆ. ಯಾರಾದ್ರ ಕಡೆ ಲಕ್ಷಣ ಇರೋದಿಲ್ಲ. ಗುರುಗಳು ಹೇಳ್ತಾರೆ, ನೀ ಸಚ್ಚಿದಾನಂದ ಸ್ವರೂಪಣೆ ಅನ್ನೋದನ್ನು ಹೇಳ್ತಾರೆ. ಅದನ್ನ ದೃಢ ಮಾಡ್ಕೊಂಡಿರ್ತಾನೆ. ನೀ ದೇಹ ಅಲ್ಲ, ತನು ನೀನಲ್ಲ. ವಿಷಯ ವಸ್ತುಗಳು ನಿನಗೆ ಸುಖ ಕೊಡ್ಲಾರವ ಅಂತ ಅವ್ರ ಗುರುಗಳು ಹೇಳಿದಾಗ ಅದೇ ಭಾವದಾಗಿ ಉಳ್ಕೊಂಡಿರ್ತಾನೆ. ಬ್ಯಾರೆ ಸಂಘದೊಳಗೆ ಇಲ್ಲ, ನಿಸ್ಸಂಗಿಯಾಗಿರ್ತಾನ. ವಿಶೇಷ ಸಂಘದೊಳಗೆ ಉಳ್ಕೊಂಡಿರ್ತಾನ. ಹೌದು. ಆ ಸಂಘದೊಳಗೆ ಉಳ್ಕೊಂಡಿರ್ತಾನೆ. ಅದನ್ನ ಮನನ ಅವನಿಗೆ ಬ್ಯಾರೆ ಇದೇ ಇಲ್ಲ. ಯಾಕೆ ಗುರುಗಳು ಹೇಳ್ತಾರೆ, ಗುರುಗಳು ಹೇಳಿದ್ದ ವೇದ ವಾಕ್ಯ ಅಂತ ತಿಳ್ಕೊಂಡು ನಾವು ಅದ ಇದರೊಳಗೆ ಇರ್ತಾನೆ. ಬ್ಯಾರೆ ಸಂಘಕ್ಕೆ ಹೋಗುವುದಿಲ್ಲ. ವಿಶೇಷ ಸಂಘದೊಳಗೆ ಯಾರು ನಿಜ ಜಾಗರಣಕ್ಕೆ ಬಂದಿರ್ತಾನ, ನಿಜ ಜಾಗರಣದಿಂದ ಅವನು ಏನು ಶರೀರ ಪತನಾಗಿ ಮತ್ತ ಅಂತ ಯೋಗಿ ಕುಲದಾಗೋ ಶ್ರೀಮಂತರ ಕುಲದಾಗ ಹುಟ್ಟಿದ ಈ ರೀತಿಯಾಗಿ ಇರ್ತಾನ. ಸಾಕಷ್ಟು ಉದಾಹರಣೆಗಳದಾವ ಈ ರೀತಿಯಾಗಿದ್ದವು. ಹೌದಲ್ಲ. ಆದ್ರೆ ಅದನ್ನು ಹೊಂದಾಕ ಬೇಕಾದಂತ ಒಂದು ಮಾರ್ಗದರ್ಶನ ಸಿಕ್ಕುಳ್ಳೇನ ಅವ್ರು ಅದರ ಸಂಘದಿಂದ ದೂರ ಆಗಿರ್ತಾರೆ. ಬುದ್ಧಿಗೆ ಆದ ಮಾರ್ಗದರ್ಶನ ಸಿಕ್ಕುಳ್ಳೇನ ಅವ ದೋಷ ಕಂಡ್ಕೊಳ್ಳೇನ ಬಿಟ್ಟು ಬಿಟ್ಟ. ಜನಕ ಮಹಾರಾಜ ಅಷ್ಟಾವಕ್ರ ಮುನಿ ಹೇಳ್ಕೊಳ್ಳೆ ಈಗ ಸದ್ಯ ಬಿಟ್ಟೆ ಅಂತ ಹೇಳ್ತಾನವ. ಇನ್ನೊಂದು ಕ್ಷಣಕ್ಕಂತ ಹೇಳುವುದಿಲ್ಲವ. ಅಷ್ಟಾವಕ್ರನ ನುಡಿಗಳ ಇರುತ್ತ ಪುರುಷತಿಲ್ ನಾ ಬಿಟ್ಟೆ ಅಂತ ಹೇಳ್ತಾರೆ. ವಿಷಯಗಳನ್ನ ವಿಷ ಸಮಾನವಾದವಂತ ಕಂಡು ಬಿಡು ರಾಜ, ನೀನು ಮುಕ್ತಿಯನ್ನು ಹೊಂದಬೇಕಂತ ಹೇಳುವ ತಕ್ಷಣ ಬಿಟ್ಟೆ ಈಗ ಸದ್ಯ ಅಂತ ಹೇಳ್ತಾನ. ಇನ್ನೊಂದು ಕ್ಷಣಕ್ಕೆ ಬಿಡ್ತೇನೆ ಅಂತ ಹೇಳೋದಿಲ್ಲ. ಬಿಟ್ಟ ಈಗ ಸದ್ಯ ಅಂತ ಹೇಳ್ತಾನೆ. ಹಂಗ ಆ ಕ್ಷಣಕ್ಕೆ ದೋಷ ದರ್ಶನ ಮಾಡಿಕೊಳ್ಳಲಿಕ್ಕೆ ಅವ್ರಿಗೆ ಅಂತ ಒಂದು ಸಂಘ ಬೇಕಾಗಿರ್ತದೆ. ಹೌದಲ್ರಿ. ಆ ಸಂಘ ಅತಿ ಮುಖ್ಯ ಆಗಿರ್ತೈತೆ ಅವ್ರಿಗೆ. ಸ್ವಲ್ಪದ್ರಿಂದ ಅವ್ರು ತಿಳ್ಕೊಂಡು ಆ ನಿಸ್ಸಂಗಿಗಳಾಗಿಬಿಡ್ತಾರೆ. ವಿಶೇಷ ಸಂಘಕ್ಕೆ ಬಂದ್ಬಿಡ್ತಾರೆ. ಭಾಳ ಬೇಕಾಗಿಲ್ಲ. ತಿಳಿದವ್ಗೆ ಅಡಿಗೆ ಮಾಡಕ್ ಬಂದವ್ರ ಬಗ್ಗೆ ಅನ್ನ ಕುದ್ದೈತಿಲ್ಲ ಅಂತ ನೋಡಾಕ ಬಹಳ ಈ ಕಿವುಚಾಡೋ ಅವಶ್ಯಕತೆನ ಬರೋದಿಲ್ಲ. ಒಂದು ಅಗಳ ಹೆಚ್ಚಿ ನೋಡಿದ್ರೆ ಕುದ್ದೈತಿಲ್ಲನೂ ಗೊತ್ತಾಗುತ್ತೆ. ಅಡಿಗೆ ಮಾಡಕ್ ಬರಲ್ಲ ಅವ ಗೊತ್ತಿಲ್ಲ, ತಿರುವಿ ನೋಡುದ ಹಂಗೆ. ಇನ್ನ ಮಾಡಕ್ ಬಂದವಾಗ ಒಂದ್ ಅಗಳ ನೋಡಿಬಿಡ್ತಾನ ಸಾಕು. ಹಂಗ ಇವ ಎಲ್ಲ ತಿಳಿದವ ಏನ್ ಮಾಡ್ತಾನ, ಸ್ವಲ್ಪ ಇದರಿಂದನ ಬಹಳ ಇದನ್ನ ಹೇಳಿಸ್ಕೊಳೋದಿಲ್ಲ. ಸ್ವಲ್ಪದ್ರಿಂದ ತಿಳ್ಕೊಂಡು ಮೌನ ಆಗಿ ಉಳ್ಕೊಂಡ್ಬಿಡ್ತಾನ.
ಹಂಗೆ ಯಾರು ಆರ್ಯರ ಗುರುಗಳ ನುಡಿಗಳನ್ನು ಕೇಳಿ ಅದನ್ನ ಮನನ ಮಾಡ್ತಾ ಉಳ್ಕೊಂಡಿರ್ತಾನ. ನಿಜ ಜಾಗರಣಕ್ಕೆ ಬಂದ ಯಾರ ಉದ್ಯೋಗನ ಇರೋದಿಲ್ಲ. ಹೌದು, ಯೋಗಿ ಕುಲ್ದಾಗ್ಬಿಟ್ಟದ, ಆ ಶ್ರೀಮಂತರ ಕುಲ್ದ ಹುಟ್ಟಿದ ಅವನಿಗೆ ಸ್ವಲ್ಪ ದೋಷ ದರ್ಶನ ಬೇಕಾಗಿರ್ತದ. ಸ್ವಲ್ಪದ್ರಿಂದ ಅವನು ತಿಳ್ಕೊಂಡು ನಿಸ್ಸಂಗಿ ಆಗಿಬಿಡ್ತಾನ ಅಂತ ಹೇಳಿ. ಹೌದು. ಆಗಲೇ ಆ ನಿಸ್ಸಂಗತೆಯವನು ಯೋಗಿ ಎನಿಸಿಕೊಂಬವನು ಬಳಿಕವನು. ಅವ ಯೋಗಿ ಅನಿಸ್ಕೊಂತಾನ, ಅವ ಭೋಗಿ ಅನಿಸ್ಕೊಳ್ಳೋದಿಲ್ಲ. ಹೌದಲ್ಲ? ಯಾಕಂದ್ರೆ ಅವನಲ್ಲಿ ವಿಷಯಾಸಕ್ತಿನೇ ಇರೋದಿಲ್ಲ. ಸಂಘದಿಂದ ದೂರ ಆಗಿರ್ತಾನ. ಯಾರು ಸಂಘದಿಂದ ದೂರ, ವಿಷಯ ಸಂಘದಿಂದ ದೂರ ಆಗಿರ್ತಾರೋ ಅವರು ಯೋಗಿಗಳು. ಸುಖದ ಇಚ್ಛೆ ಉಳ್ಳವ, ನಿಜ ಸುಖದ ಇಚ್ಛೆ ಉಳ್ಳವ. ಹೌದಲ್ಲ? ಭೋಗಿ ವಿಷಯ ವಸ್ತುಗಳಲ್ಲಿ ಸುಖವನ್ನು ಇಚ್ಛಿಸುವ ಭೋಗಿ, ಅವನು ಯೋಗಿ ಅಂತ. ಹೌದು. ಆಗಲೇ ಆ ನಿಸ್ಸಂಗತೆಯವನು ಯೋಗಿ ಎನಿಸಿಕೊಂಬವನು ಬಳಿಕವನು. ಮೊದಲೆಂತೂ ಸದಾಚಾರದೊಳಿರ್ಪ ಅದ ನೆರೆ ಹುಡುಗದೆ ಕಡೆ ಮುಟ್ಟಿರ್ತಾನ. ಹೆಂಗಿರ್ತಾನ ಮೊದ್ಲಿಗೆ ಹೆಂಗ ಸದಾಚಾರಗಳಿರ್ತಾವ ಅವನಲ್ಲಿ, ಅವ ಇರ್ತಾವ, ಬೇರೆ ಕೆಟ್ಟ ಇದು ಬರೋದಿಲ್ಲ ಅವನು. ಯಾಕೆ ಅವ ಅಭ್ಯಾಸದಿಂದ ಅವು ದೃಢ ಮಾಡ್ಕೊಂಡಿರ್ತಾನ. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂತ ಏನು ಹೇಳಿದ್ರಲ್ಲ, ಹಂಗ ನೀತಿ ಉಲ್ಲಂಘನೆ ಮಾಡೋದಿಲ್ಲ, ಆಗುದಿಲ್ಲ ಅವನಿಂದ. ಸಾಮಾನ್ಯವಾಗಿ ಸಾಮಾಜಿಕವಾಗಿರ್ತಕ್ಕಂಥ ನೀತಿಗಳನ್ನ ಎಂದೂ ಉಲ್ಲಂಘನೆ ಮಾಡೋದಿಲ್ಲ. ಹೌದಲ್ಲ? ಸದಾಚಾರಗಳ ಅವನಲ್ಲಿ ನೆಲೆಸಿರ್ತವೆ, ಅವನಿಂದ ಉಲ್ಲಂಘನೆ ಆಗುವುದಿಲ್ಲ. ಹೌದಲ್ಲ? ಮೊದಲೆಂತೂ ಸದಾಚಾರದೊಳಿರ್ಪ ಅದ ನೆರೆ ಹುಡುಗದೆ ಕಡೆ ಮುಟ್ಟಿರ್ಪ. ಅಂತೂ ಆ ಮುನ್ನಿನ ಸುಗುಣಂ ಗೆಡದೆ ಮುಂದೆ ಆ ಸದ್ಗೋಷ್ಠಿಗಳನ್ನು ಬಿಡದೆ. ಆ ಸುಗುಣಗಳನ್ನು ಕೆಡುವುದಿಲ್ಲ, ಒಳ್ಳೆಯ ಗುಣಗಳ ಕೆಡುವುದಿಲ್ಲ. ಯಾರು ಮೂರು ಭೂಮಿಕೆಗಳನ್ನ ತೀವ್ರತರವಾಗಿ ಅಭ್ಯಾಸ ಮಾಡಿ ಶರೀರ ಪತನಾಗಿ ಮತ್ತೆ ಹುಟ್ಟಿರ್ತಾರೋ ಅವರಿಂದ ಯಾವ ದುರಿತ ಕರ್ಮಗಳು ನಡೆಯುವುದಿಲ್ಲ. ಪುಣ್ಯ ಕರ್ಮಗಳ ನಡೀತಾವ, ಸದ್ಗುಣಗಳೇ ಅವರಲ್ಲಿ ನೆಲೆಸಿರ್ತಾವ. ಮತ್ತವ್ರು ಏನ್ ಮಾಡ್ತಾರ, ಸದಾಚಾರ ಉಳ್ಳವರಾಗಿ ಸದ್ಗೋಷ್ಠಿಗಳನ್ನು ಬಿಡುದಿಲ್ಲ. ಅವ್ರು ಎಲ್ಲಿ ಸತ್ಸಂಗ ಇರ್ತತಿ ಅಲ್ಲೇ ಅವರು ಆ ಸತ್ಸಂಗದೊಳಗೆ ಕಾಲ ಕಳೀತಿರ್ತಾರೆ. ಯಾಕೆ ಅವರಿಗೆ ವಿಷಯ ವಸ್ತುಗಳನ್ನ ಪಡಿಬೇಕನ್ನೋ ಅಪೇಕ್ಷೆ ಇಲ್ಲ. ಯಾರು ವಿಷಯ ವಸ್ತುಗಳನ್ನ ಪಡಿಬೇಕಂತಾರ ಅವರು ದುರ್ಮಾರ್ಗವನ್ನು ಹಿಡಿತಾರ. ಹೌದಲ್ಲ? ವಿಷಯ ವಸ್ತುಗಳನ್ನ ಪಡಿಬೇಕನ್ನುವಂತ ಅಪೇಕ್ಷೆ ಇಲ್ಲ ಅವನಲ್ಲಿ. ಮತ್ತ ಇನ್ನೊಂದು ಬೇರೆ ಹೊಂದಬೇಕನ್ನುವಂತ ಅಪೇಕ್ಷೆ ಇಲ್ಲ. ಹೌದಲ್ಲ? ಇದಕ್ಕಿನ್ನ ಈಗಿದ್ದಂಥದಕ್ಕಿನ್ನ ಇನ್ನಷ್ಟು ವ್ಯವಸ್ಥಿತವಾಗಿ ನಾನು ವಿಷಯ ವಸ್ತುಗಳನ್ನ ಹೊಂದಬೇಕು ಅನ್ನುವಂತ ಅಪೇಕ್ಷೆ ಇಲ್ಲ ಅವನಿಗೆ. ಅದಕ್ಕೆ ಅವ ಏನ್ ಮಾಡ್ತಾನ, ಅವ ಎದರೊಳಗೆ ಕಾಲ ಕಳೀತಾನ ಅಂದ್ರೆ ಸದ್ಗೋಷ್ಠಿಗಳಲ್ಲಿ ಕಾಲ ಕಳೀತಾನ. ಅಂತೆ ಆ ಮುನ್ನಿನ ಸುಗುಣಂ ಗೆಡದೆ ಮುಂತೆ ಆ ಸದ್ಗೋಷ್ಠಿಗಳನ್ನು ಬಿಡದೆ ಇಹನವ ಜ್ಞಾನ ತಮಸ್ಸೂರ್ಯ ಅಹನಂತೆ ಆ ಯೋಗಿಯೇ ನೋಡು ಆರ್ಯ. ಹೆಂಗ ಸೂರ್ಯ ಬಂದ ತಕ್ಷಣ ತಮಸ್ ಹೆಂಗ್ ಹೋಗ್ತೈತು, ಅಜ್ಞಾನ ಹಂಗ ಅವನಲ್ಲಿ ಹೋಗ್ಬಿಡ್ತೈತಿ. ಹೌದು. ಕತ್ಲೆ ಹೆಂಗ್ ಹೋಗ್ತೈತಿ, ಸೂರ್ಯ ಬಂದ ತಕ್ಷಣ ಅವನಲ್ಲಿ ಹಂಗ ಜ್ಞಾನ ಅವನಲ್ಲಿ ಆಗಿರ್ತೈತಿ. ಅದು ಜ್ಞಾನ ಲಭಿಸ್ತೈತಿ. ಸದ್ಗೋಷ್ಠಿಗಳ ಮುಖಾಂತರ ಅವನಿಗೆ ಜ್ಞಾನ ಲಭಿಸ್ತೈತಿ. ಅದು ಜ್ಞಾನ ಬಂದ ತಕ್ಷಣ ಅಜ್ಞಾನ ದೂರ ಆಕೈತಿ. ಹೌದು. ತಮಸ್ಸು ಸೂರ್ಯ ಬಂದ ಕೂಡಲೇ ಹೆಂಗ್ ಹೋಗ್ಬಿಡ್ತೈತಿ, ಇರುವುದಿಲ್ಲ. ಒಂದ್ ಸ್ವಲ್ಪರ ಉಳಿತೈತೇನೋ ಅಂತಂದ್ರೆ ಇಲ್ಲ. ಹೌದು. ಕತ್ಲ ಸೂರ್ಯ ಬಂದ ತಕ್ಷಣ ಹೋಗ್ಬಿಡುತ್ತೆ.
ಬೆಳಕ್ ಬಂದ ತಕ್ಷಣ ಕತ್ಲಕ್ಕೆ ಜಗನ ಇರೋದಿಲ್ಲ. ಅವ ಸದ್ಗೋಷ್ಠಿಗಳಲ್ಲಿ ಅದನ್ನ ಅಜ್ಞಾನವನ್ನು ಕಳ್ಕೊಂತ ಸದ್ಗೋಷ್ಠಿಗಳನ್ನು ಬಿಡದೆ ಏನಾವನ ಜ್ಞಾನ ಅದು ಹೋಗ್ಬಿಡ್ತದೆ. ಸದ್ಗೋಷ್ಠಿಗಳಿಂದ ಅಜ್ಞಾನ ದೂರ ಆಕೈತಿ. ಯಾಕಂದ್ರೆ ಅದು ಉಳಿದ ಈ ಜನ್ಮದಾಗ ಅದು ಹಿಂದಿನ ಜನ್ಮದ ಭೂಮಿಕೆಗೆ ಅನುಸಾರವಾಗಿ ಅವ ದೂರ ಮಾಡ್ಕೊಂಡಿರ್ತಾನ. ಆದ್ರೆ ಈಗ ಸದ್ಯ ಬಂದಿರ್ತೈತಲ್ಲ ಅದನ್ನ ಹೆಂಗ್ ಕಳ್ಕೊಂತಾನ ಅಂದ್ರೆ ಸದ್ಗೋಷ್ಠಿಗಳಲ್ಲಿ. ಅದಕ್ಕೆ ಹೇಳಿದ್ವಿ ಜನಕ ಮಹಾರಾಜನಿಗೆ ಅದನ್ನ ತಿಳಿಸ್ಕೊಡಾಕ ಅವರು ಬೇಕಾಗಿತ್ತು. ಹಂಗೆ ಸದ್ಗೋಷ್ಠಿಗಳಲ್ಲಿ ಅವರು ಕಳ್ಕೊಂತಾರೆ. ಚಾರಣ ಮಾತುಗಳು. ಹೌದು. ಅಷ್ಟಾವಕ್ರ ಮುನಿ ಹೇಳಿದ ತಕ್ಷಣ ಅವಂಗೆ ಅದು ಕತ್ಲು ಹೋಗ್ಬಿಡ್ತ, ಅಜ್ಞಾನ ಹೋಗ್ಬಿಡ್ತಾವ. ಅವ ಅದು ಎಲ್ಲೈತಿ ಅಂತ ಅದನ್ನ ಹೊಂದಬೇಕು ಅನ್ನೋಂಥ ಉತ್ಕಟ ಇಚ್ಛೆ ಐತಿ. ಖರೆ ಆದ್ರ ಅವಂಗೆ ಅದನ್ನ ತಿಳಿಸ್ಕೊಡೋರು ಇದ್ದಿಲ್ಲ ಅಂಥವ್ರು ಸಿಕ್ಕ ತಕ್ಷಣ ಅದು ಅಜ್ಞಾನ ದೂರ ಆಗ್ಬಿಡ್ತು. ಸದ್ಗೋಷ್ಠಿ. ಹೌದಲ್ಲ. ಸತ್ಸಂಗ, ಸದ್ಗೋಷ್ಠಿ ಅಂತವ್ರ ಉತ್ತಮರ ಸಂಘ ಲಭಿಸಿದ ಕೂಡಲೇನ ಅದು ದೂರ ಆಗಿಬಿಡ್ತೈತಿ. ಯಾರಿಗೆ ಹಿಂದಿನ ಭೂಮಿಕೆಗಳು ದೃಢ ಆಗಿರ್ತ ಅವಂಗೆ ನಾವು ಇಷ್ಟೆಲ್ಲ ಹೇಳ್ತೇವೆ ಕೇಳ್ತೇವೆ ಅಂದ್ರೂ ಕೂಡ ನಮಗಿನ್ನ ಆಗಲ್ಲ. ಹೌದು. ಯಾಕಂದ್ರೆ ನಮ್ಮ ಭೂಮಿಕೆಗಳು ಅಷ್ಟು ತೀವ್ರತರವಾಗಿಲ್ಲ. ಅಂತೆ ಆ ಮುನ್ನಿನ ಸುಗುಣಂ ಗೆಡದೆ ಮುಂತೆ ಆ ಸದ್ಗೋಷ್ಠಿಗಳನ್ನು ಬಿಡದೆ ಏನವನ ಜ್ಞಾನ ತಮಸ್ಸೂರ್ಯ ಅಹನಂತೆ ಆ ಯೋಗಿಯೇ ನೋಡು ಆರ್ಯ. ಹೆಂಗದಾನ ಅಂದ್ರೆ ಅಜ್ಞಾನವನ್ನು ಕಳ್ಕೊಂಡಂತ ಸೂರ್ಯನಂಗದಾನ. ಅವನೇ ನೋಡು ಆರ್ಯ. ನೋಡು ಆರ್ಯ. ಹೌದು. ಹಿಂಗೆ ಬರಬೇಕಲ್ಲ. ಅಜ್ಞಾನವನ್ನು ಕತ್ತಲೆಯನ್ನು ಕಳೆದಂತ ಸೂರ್ಯನಗತ್ತೆ ಅವನು ಇರ್ತಾನ. ಕತ್ತಲೆಯನ್ನು ಕಳೆದಂತ ಸೂರ್ಯನಂತೆ. ಹಿಂಗೆ ಅಜ್ಞಾನವನ್ನು ಕಳ್ಕೊಂಡಂತ ಗುರುವಿನಂತೆ ಇರ್ತಾನ. ಗುರು. ಹೌದು. ಕತ್ತಲೆಯನ್ನು ಕಳೆದಂತ ಸೂರ್ಯ ಹೆಂಗಿರ್ತಾನೋ ಹಂಗೆ ಅಜ್ಞಾನವನ್ನು ಕಳ್ಕೊಂಡಂತ ಗುರುವಿನ ಹಂಗೆ ಇರ್ತಾನ. ಆಗಲೇ ಆ ನಿಸ್ಸಂಗತೆಯನ್ನು ಯೋಗಿ ಎನಿಸಿಕೊಂಬವನು ಬಳಿಕವನು ಮೊದಲೆಂತೂ ಸದಾಚಾರದೊಳಿರ್ಪ ಅದು ನೆರೆ ಉಳಿಗದೆ ಕಡೆ ಮುಟ್ಟಿರ್ಪ. ಅಂತೆ ಆ ಮುನ್ನಿನ ಸುಗುಣಂ ಕೆಡದೆ ಮುಂತೆ ಆ ಗೋಷ್ಠಿಗಳನ್ನು ಬಿಡದೆ ಏನವನ ಜ್ಞಾನ ತಮಸ್ಸೂರ್ಯ ಅಹನಂತೆ ಆ ಯೋಗಿಯೇ ನೋಡು ಆರ್ಯ. ಅವ ಹಿಂದಿನ ಒಳ್ಳೆಯ ಗುಣಗಳನ್ನು ಯಾವನೂ ಬಿಟ್ಟಿರೋದಿಲ್ಲ. ನಾವು ಕೆಟ್ಟ ಗುಣ ಅಂತೂ ಹೋಗ್ಬಿಟ್ಟಿರ್ತಾವ. ಒಳ್ಳೆಯ ಗುಣಗಳನ್ನ ನಾವು ಕಡೆತನನೂ ಅವನಲ್ಲಿ ಇರ್ತಾವ. ಹೌದು. ಅದಕ್ಕೆ ನೀತಿ ಹುಡುಗದೆ ಕಡೆ ಮುಟ್ಟಿರ್ತಾವ. ಕಡೆತನನೂ ಆ ಒಳ್ಳೆಯ ಗುಣಗಳೇ ಇರ್ತಾವ. ಕೆಟ್ಟ ಗುಣಗಳಂತೂ ಬರುವಾಗ ಸಾಧ್ಯನೇ ಇಲ್ಲ. ಕಡೆತನ ಒಳ್ಳೆ ಗುಣಗಳ ಇರ್ತಾವ. ನೀತಿ ಹುಡುಗದೆ ಕಡೆ ಮುಟ್ಟಿರ್ತಾವ. ಸಾಮಾಜಿಕ ಯಾವ ಕೆಟ್ಟದ್ದು ಸಾಮಾಜಿಕವಾಗಿ ಅವನಲ್ಲಿ ಯಾವ ಕೆಟ್ಟ ಗುಣಗಳೂ ಇರುವುದಿಲ್ಲ. ಹೌದು. ಅವು ಸದ್ಗುಣಗಳೇ ಇರ್ತಾವ. ಅವ ಹೆಂಗೆ ಅವನನ್ನು ಪ್ರೀತಿಸಿದವ್ರನ್ನು ಕೂಡ ಹೆಂಗೆ ಪ್ರೀತಿಸ್ತಾನೋ ಹಂಗ ಅವನನ್ನ ದ್ವೇಷಿಸಿದವ್ರನ್ನು ಕೂಡ ಪ್ರೀತಿಸ್ತಾನ. ಅವನು ದ್ವೇಷ ಮಾಡಕ್ ಹೋಗುದಿಲ್ಲ. ಯಾರು ಕೂಡ ಅವನಿಗೆ ವೈರತ್ವ ಇಲ್ಲ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ತದೆ ಚಂದ. ಆ ರೀತಿಯಾಗಿರ್ತಾನ. ಯಾರು ಕೂಡ ವೈರತ್ವ ಇಲ್ಲ. ಸದ್ಗುಣಗಳ ಸಂಪನ್ನತ್ವ ಅವನಲ್ಲಿರ್ತದೆ. ಕರೆಕ್ಟ್. ಯಾರು ವೈರತ್ವ ಇಲ್ಲ ಬರ್ಬೇಕಂದ್ರೆ ಇವೆಲ್ಲ ಭೂಮಿಕೆಗಳು ಬಂದಿರ್ಬೇಕು. ಅದಕ್ಕೆ ಸಾಮಾನ್ಯರಿಗೆ ಸಾಧ್ಯ ಐತೇನು ಇದು? ಎಲ್ಲರೊಡನೆ ವೈರವಿಲ್ಲದೆ ಕೂರಾಕ ಇರ್ಲಿಕ್ಕೆ ಬರ್ತೈತೇನು? ಸಾಮಾನ್ಯರಿಗೆ ವಿಷಯಾಸಕ್ತರಿಗೆ ಇದು ಸಾಧ್ಯ ಐತೇನು?
ಇಲ್ಲ ಇಲ್ಲ ಹೌದಲ್ಲ. ವಿಷಯದ ಹಪಪಿ ಇದ್ದಾಗ ವೈರಾಗ್ಯ ಇದು ವೈರತ್ವ ಬರುದದು. ಹೌದಲ್ಲ. ಸಿಕ್ಕಾಗ ಒಂಥರಾಗಿರ್ತೀವಿ, ಸಿಗಲಾಗೆ ವೈರತ್ವ ಬರುದದು ಸಾಮಾನ್ಯವಾಗಿ. ಹೌದಲ್ಲ. ಆದ್ರೆ ಅವ ವಿಶೇಷ ಸಂಘದೊಳಗಿದ್ದ ಅವನಿಗೆ ವೈರತ್ವ ಬರುದಿಲ್ಲ. ಅವಂಗ ಅದರ ಅಪೇಕ್ಷೆನೇ ಇಲ್ಲಲ್ಲ. ಹುಟ್ಟಾಕ ಹೊಂದಾಕನ ಬೇಸರ ಆಗಿಬಿಟ್ಟೈತೆ ಅವನು. ಹೌದಲ್ಲ. ಈ ರೀತಿಯಾಗಿ ಅವ ಇರುತ್ತಾನ. ಯಾರು 3 ಭೂಮಿಕೆಗಳನ್ನ ಅಭ್ಯಾಸ ಮಾಡಿ ಇರ್ತಾರೋ ಅವರು ನಿಜದ ಜಾಗರಣದೊಳಗೆ ಯಾರು ಇರ್ತಾರೋ ಅವರು ಈ ರೀತಿಯಾಗಿ ಇರ್ತಾರೆ. ನೀತಿ ಹುಡುಗದೆ ಕಡೆಯೊಳಗೂ ಕೂಡ ಅದು ನೀತಿ ಇರ್ತೈತಿ. ಅದು ಸಾಮಾಜಿಕವಾಗಿ ಯಾರಿಗೂ ಅವ ಕೇಳನ್ನ ಬಯಸಕ್ಕೆ ಹೋಗುದು. ಸರ್ವೇ ಜನ ಸುಖಿನೋ ಭವಂತು. ಹೌದು. ಸಕಲ ಸಾಧು ಸಂತ